We are studying about the offerings, the sacrifices in the Leviticus book. ನಾವು ಯಾಜಕಕಾಂಡ ಪುಸ್ತಕದಿಂದ ಯಜ್ಞಗಳು ಮತ್ತು ಅವುಗಳನ್ನು ಸಮರ್ಪಿಸುವ ಕ್ರಮಗಳ ಕುರಿತಾಗಿ ಓದುತ್ತಿದ್ದೇವೆ, ಅಧ್ಯಯನ ಮಾಡುತ್ತಿದ್ದೇವೆ. I have to admit that I have learned a lot by reading others' writings, and I am so grateful. ನಾನಿಲ್ಲಿ ಒಪ್ಪಿಕೊಳ್ಳಲೇಬೇಕಾದಂತಹ ಮಾತೇನೆಂದರೆ, ನಾನು ಇತರರ ಬರವಣಿಗೆಗಳಿಂದ ನಾನು ಅನೇಕ ಸತ್ಯಾಂಶಗಳನ್ನು ಕಲಿತುಕೊಂಡಿದ್ದೇನೆ. Especially recently, I have listened to messages by God's servant John P. Thomas. ನಾನು ಈಗ ತಾನೇ ದೇವರ ಸೇವಕರ ಅಂತ ಜಾನ್ ಪಿ ಥಾಮಸ್ ಅವರ ಸಂದೇಶಗಳನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೆನು. He had a message in Malayalam on Levitical offerings. ಮಲಯಾಳಂ ಭಾಷೆಯಲ್ಲಿ ಅವರು ಯಾಜಕರ ಸಮರ್ಪಣೆ ಅಥವಾ ಯಾಜಕರು ಅರ್ಪಿಸುವಂತಹ ಸಮರ್ಪಣೆಗಳ ಯಜ್ಞಗಳ ಕುರಿತಾದಂತಹ ಅಧ್ಯಯನಗಳ ಬೋಧನೆಗಳನ್ನ ಕೇಳಿಸಿಕೊಳ್ಳುತ್ತಿದ್ದೆನು. To him, and I thank God for his teaching. ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅವರ ಬೋಧನೆಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. There are 5 Levitical offerings. We looked at it. ನಾವು ನೋಡುವಾಗ 5 ವಿಧವಾದಂತಹ ಯಜ್ಞ ಸಮರ್ಪಣೆಗಳನ್ನ ಯಾಜಕರು ಸಮರ್ಪಿಸುವುದನ್ನು ನಾವು ನೋಡುತ್ತೇವೆ. First 3 are voluntarily offering, and the second 2 are compulsory offering. ಮೊದಲನೆಯ 3 ಯಜ್ಞಗಳು ಅದು ಸ್ವಯಂ ಪ್ರೇರಣೆಯಿಂದ ಸಮರ್ಪಿಸುವಂತಹ ಯಜ್ಞಗಳು ಮತ್ತು ಕಡೆಯ 2 ಯಜ್ಞಗಳು ಅದು ಎಲ್ಲರೂ ಸಮರ್ಪಿಸಲೇಬೇಕಾದಂತಹ ಯಜ್ಞವಾಗಿದೆ. Chapter 4 we have the sin offering. Chapter 5 we have the trespass offering. 4ನೆಯ ಅಧ್ಯಾಯದಲ್ಲಿ ದೋಷ ಪರಿಹಾರಕ ಯಜ್ಞ ಮತ್ತು ಅದೇ ರೀತಿಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ನಾವು ನೋಡಿಕೊಂಡೆವು. In chapter 7 verse 7 says guilt offering are like the sin offering. 7ನೇ ಅಧ್ಯಾಯ 7ನೇ ವಚನದಲ್ಲಿ ಆ ದೋಷ ಪರಿಹಾರಕ ಯಜ್ಞದ ರೀತಿಯಲ್ಲಿಯೇ ಪ್ರಾಯಶ್ಚಿತ್ತ ಯಜ್ಞಗಳು ಮಾಡಲ್ಪಡಬೇಕೆಂಬುದಾಗಿ ಕೊಡಲ್ಪಟ್ಟಿದೆ. Chapter 4 the sin offering speaks about the sin nature that we have. 4ನೇ ಅಧ್ಯಾಯ ಅದು ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ಮಾತನಾಡುವಂತ ಅಧ್ಯಾಯವಾಗಿದೆ. ಅದು ನಮ್ಮಲ್ಲಿರುವಂತಹ ದೋಷಗಳ ಕುರಿತಾಗಿ ಅದು ಮಾತನಾಡುವಂತದ್ದಾಗಿದೆ. The sin nature that we have. ನಮ್ಮಲ್ಲಿರುವಂತಹ ಪಾಪದ ಸ್ವಭಾವದ ಕುರಿತಾಗಿ ಅದು ಮಾತನಾಡುತ್ತದೆ. Chapter 5 speaks about the sin that we commit. 5ನೇ ಅಧ್ಯಾಯ ನಾವು ಮಾಡುವಂತಹ ಪಾಪ ಕೃತ್ಯಗಳ ಕುರಿತಾಗಿ ಮಾತನಾಡುತ್ತದೆ. Trespassing means we broken God's command, and we have not done what we are supposed to do, and we did which we were not supposed to do. ಅತಿಕ್ರಮಣ ಎಂಬುದಾಗಿ ನಾವು ನೋಡುವಾಗ ಅದು ದೇವರು ಮಾಡಬೇಡಿರಿ ಎಂಬುದಾಗಿ ಹೇಳಿದಂತಹ ಸಂಗತಿಗಳನ್ನ ಮಾಡುವುದಾಗಿದೆ ಮತ್ತು ಮಾಡಿರಿ ಎಂಬುದಾಗಿ ಹೇಳಿರುವ ಸಂಗತಿಗಳನ್ನ ಮಾಡದೆ ಬಿಡುವಂತದ್ದೇ ಅದು ಅತಿಕ್ರಮಣವಾಗಿದೆ. Now we are in chapter 5. ಈಗ ನಾವು 5ನೇ ಅಧ್ಯಾಯದಲ್ಲಿದ್ದೇವೆ. The trespass or guilt offering is in chapter 5. Also chapter 6 verse 1 to 7. Chapter 7 1 to 7. All these speaks about guilt or trespass offering. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಾಯಶ್ಚಿತ್ತ ಯಜ್ಞ ಅಥವಾ ಅತಿಕ್ರಮಿಸಿ ಮಾಡಿದಂತಹ ಪಾಪಕ್ಕೆ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತದ ಕುರಿತಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ 6ನೇ ಅಧ್ಯಾಯ 1ರಿಂದ 7ನೇ ವಚನ, 7ನೇ ಅಧ್ಯಾಯ 1ರಿಂದ 7ನೇ ವಚನಗಳು ಸಹ ನಮಗೆ ಈ ದೋಷ ಪರಿಹಾರಕ ಅಥವಾ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ನಮಗೆ ತೋರಿಸುತ್ತವೆ. Chapter 5 verse 1 we saw that we are hearing or seeing and not telling the whole truth. 5ನೇ ಅಧ್ಯಾಯದ 1ನೇ ವಚನ ಅಲ್ಲಿ ನಾವು ನೋಡಿದಂತಹ ಕಣ್ಣಾರೆ ಕಂಡಂತಹ ಸತ್ಯಾಂಶವನ್ನ ಪೂರ್ಣವಾಗಿ ನಾವು ಹೇಳದೇ ಇರುವುದು ಸಹ ಅದು ಪಾಪ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. In other words, an unfaithful witness. ಅದರ ಅರ್ಥ ಇನ್ನೊಂದು ಸುಳ್ಳು ಸಾಕ್ಷಿ. Worst, that is, there are 5 sins mentioned in these passages. ಈ ವಾಕ್ಯ ಭಾಗದಲ್ಲಿ 5 ವಿಧದ ಪಾಪಗಳು ಅದು ಕೊಡಲ್ಪಟ್ಟಿದೆ ಅಥವಾ ಅತಿಕ್ರಮಣಗಳು ಕೊಡಲ್ಪಟ್ಟಿದೆ. One is an unfaithful witness. ಮೊದಲನೇದು ಸುಳ್ಳು ಸಾಕ್ಷಿ ಅಥವಾ ಅಪನಂಬಿಗಸ್ತ ಸಾಕ್ಷಿ.
verses 2 and 3 talks about contamination by touching unclean animal or man. 2 ಮತ್ತು 3ನೇ ವಚನಗಳು ಸತ್ತು ಹೋದಂತಹ ಪಶುವಿನ ಅಥವಾ ಮನುಷ್ಯನ ಹೆಣವನ್ನ ಸೋಕುವುದರಿಂದ ಆಗುವಂತಹ ದೋಷ. The third one is in verse 4, making a vow or telling words taking very lightly. 3ನೇ ವಿಧವಾದಂತಹ ಪಾಪವು ಯಾವುದೆಂದರೆ ಅತಿಕ್ರಮಣವಾದಂತಹ ಪಾಪ, ನಾನು ಮಾಡುತ್ತೇನೆ ಎಂಬುದಾಗಿ ಆಣೆ ಇಟ್ಟು ಹೇಳಿದಂತಹ ವಿಷಯವನ್ನ ಮಾಡದೇ ಇರುವಂತದ್ದು. Fourth sin is in chapter 5 verse 15. It's regarding holy things related to God. What we need to give to God, which we have not, we are trespassed, and that is the fourth sin. 4ನೇ ವಿಧವಾದಂತಹ ಅತಿಕ್ರಮಣ ಪಾಪ ಯಾವುದೆಂದರೆ 5ನೇ ಅಧ್ಯಾಯದ 15ನೇ ವಚನದಲ್ಲಿ ಯೆಹೋವನಿಗೆ ಸಲ್ಲಿಸುತ್ತೇನೆ ಎಂಬುದಾಗಿ ಅಥವಾ ಯೆಹೋವನಿಗೆ ಸಲ್ಲಿಸಬೇಕಾದಂತಹ ವಸ್ತುಗಳನ್ನ ನಾವು ಸಮರ್ಪಿಸದೇ ಇರುವಂತಹ ಪಾಪ. And the fifth one is in chapter 6 verse 2 and 3. 5ನೇ ವಿಧವಾದಂತಹ ಅತಿಕ್ರಮಣ ಪಾಪ 6ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳು. Verse 2 and 3, it is sin against your neighbor. 2 ಮತ್ತು 3ನೇ ವಚನಗಳು ನಮ್ಮ ನೆರೆಯವನ ವಿರುದ್ಧವಾಗಿ ನಾವು ಮಾಡುವಂತಹ ಪಾಪ. Okay, so these are the 5 trespass sins mentioned. This is not an exclusive list of all the sins, but this is representing the main trespass that we commit. ಈ 5 ಪಾಪಗಳ ಕುರಿತಾಗಿ ನಾವು ನೋಡುತ್ತೇವೆ. ಇದು ಎಲ್ಲಾ ಪಾಪಗಳ ಸವಿವರವಾದಂತಹ ಪಟ್ಟಿಯಲ್ಲ, ಬದಲಾಗಿ ಮುಖ್ಯವಾದಂತಹ 5 ವಿಧದ ಅತಿಕ್ರಮಣ ಪಾಪಗಳ ಕುರಿತಾಗಿ ಇಲ್ಲಿ ಕೊಡಲ್ಪಟ್ಟಿದೆ. Okay, let's read chapter 5 verse 1 again. 5ನೇ ಅಧ್ಯಾಯದ 1ನೇ ವಚನವನ್ನ ಮತ್ತೆ ಓದಿಕೊಳ್ಳೋಣ. ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆ ಇಟ್ಟರೂ ಯಾವನಾದರೂ ತಾನು ಕಂಡು ಕೇಳಿದ್ದನ್ನ ತಿಳಿಸದೆ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು. Here we read about hearing a truth but not revealing it. ಇಲ್ಲಿ ನಾವು ಓದುತ್ತೇವೆ ಏನಂದ್ರೆ, ತಾನು ಕೇಳಿಸಿಕೊಂಡಂತಹ ಅಥವಾ ಕಂಡಂತಹ ಸತ್ಯಾಂಶವನ್ನ ತಿಳಿಸದೇ ಇರುವಂತಹ ಪಾಪ. In the Jewish culture or Jewish understanding, a witness can tell a lie in the court. ಯಹೂದ್ಯರ ಆಚಾರದಲ್ಲಿ ಅಥವಾ ಅವರ ಸಂಸ್ಕೃತಿಯಲ್ಲಿ ಈ ರೀತಿ ಇತ್ತು ಏನಂದ್ರೆ, ಒಬ್ಬ ಸಾಕ್ಷಿಯು ಆತನು ನ್ಯಾಯಸ್ಥಾನದಲ್ಲಿ ಸುಳ್ಳು ಹೇಳಬಹುದು. But if he is asked to swear and tell on the name of God, then that he should not break. ಆಗ ಅಂತಹ ವ್ಯಕ್ತಿಯನ್ನ ದೇವರ ಹೆಸರಿನಲ್ಲಿ ಆಣೆ ಇಟ್ಟು ಸತ್ಯಾಂಶವನ್ನ ಹೇಳು ಎಂಬುದಾಗಿ ಹೇಳುವಾಗ ಆತನು ಆಣೆ ಇಟ್ಟು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು. So we see that in the life of Jesus Christ. Turn to Matthew 26, 62 to 65. ನಾವು ಯೇಸು ಕ್ರಿಸ್ತನ ಜೀವಿತದಲ್ಲಿಯೂ ಸಹ ಅದನ್ನು ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ, ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 62ನೇ ವಚನದಿಂದ 65ನೇ ವಚನಗಳವರೆಗೆ ದಯಮಾಡಿ ಓದಿರಿ. It is when he was on trial before the high priest. ಇದು ಮಹಾಯಾಜಕನ ಮುಂದೆ ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆ ನಡೆಯುತ್ತಿರುವಂತಹ ಸಂಗತಿ. We know that they accused him of many things and Jesus kept quiet and he didn't open his mouth. ನಾವು ಓದುತ್ತೇವೆ, ಯೇಸು ಕ್ರಿಸ್ತನನ್ನ ಆತನ ಮೇಲೆ ಅನೇಕ ಆಪಾದನೆಗಳನ್ನ ಹೊರಿಸಿದಾಗ್ಯೂ ಆತನು ಮಾತನಾಡಲಿಲ್ಲ, ಬದಲಾಗಿ ಮೌನವಾಗಿದ್ದನು. But now read this passage 62 to 65. 62ರಿಂದ 65ನೇ ವಚನಗಳವರೆಗೆ ಈ ವಾಕ್ಯ ಭಾಗವನ್ನು ದಯಮಾಡಿ ಓದಿರಿ. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನ ಕೇಳಿದನು. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನ ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನೋ ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು, ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನ, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನ ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. 65.
ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನ ಕೇಳಿದ್ದೀರಲ್ಲ. Now here we read that Jesus kept quiet when he was accused of many things. ಇಲ್ಲಿ ನಾವು ಓದುತ್ತೇವೆ, ಯೇಸು ಕ್ರಿಸ್ತನ ಮೇಲೆ ಅನೇಕ ಆಪಾದನೆಗಳನ್ನ ಹೊರಿಸಿದಾಗ್ಯೂ ಆತನು ಮೌನವಾಗಿದ್ದನು. He was like a lamb before the slaughterers. He was silent. ವಧ್ಯಸ್ಥಾನದಲ್ಲಿ ಮೌನವಾಗಿರುವ ಕುರಿಯ ರೀತಿಯಲ್ಲಿ ಆತನು ಮೌನವಾಗಿದ್ದನು. But then the high priest asked him to swear in the name of the God, and that time Jesus opened his mouth and told the truth. ಆದರೆ ಮಹಾಯಾಜಕನು ಜೀವ ಸ್ವರೂಪನಾದ ದೇವರ ಮೇಲೆ ಆಣೆ ಇಟ್ಟು ಸತ್ಯವನ್ನು ಹೇಳಬೇಕು ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಸತ್ಯವನ್ನ ನುಡಿದನು. So Jesus didn't break the law. He was giving an answer when he was sworn. ಆದ್ದರಿಂದ ಯೇಸು ಕ್ರಿಸ್ತನು ಆಜ್ಞೆಗಳನ್ನ ಮುರಿಯುತ್ತಿಲ್ಲ, ಬದಲಾಗಿ ಆತನಿಗೆ ಆಣೆ ಇಟ್ಟು ಹೇಳಬೇಕು ಎಂಬುದಾಗಿ ಹೇಳಿದಾಗ ಮಾತ್ರ ಆತನು ಮಾತನಾಡಿದನು. So that was a transgression. If you are sworn in God's name and you violated it or you didn't reveal it, it's a transgression. ಅದು ಒಂದು ಅತಿಕ್ರಮಣವಾದಂತಹ ಪಾಪವಾಗುತ್ತಿತ್ತು. ಏನೆಂದರೆ ದೇವರ ಹೆಸರಿನ ಮೇಲೆ ಆಣೆ ಇಟ್ಟು ನೀನು ಹೇಳಬೇಕು ಎಂಬುದಾಗಿ ಕೇಳುವಾಗಲೂ ಸತ್ಯಾಂಶವನ್ನು ಹೇಳದೆ ಹೋದರೆ ಅದು ಅತಿಕ್ರಮಣ ಪಾಪವಾಗುತ್ತಿತ್ತು. We have to be telling the truth. ನಾವು ಸತ್ಯವನ್ನ ಹೇಳುವವರಾಗಿರಬೇಕು. The word of God says we are witness. The Lord told in Acts 1:8, you are my witness. ನಾವು ಆತನ ಸಾಕ್ಷಿಗಳು ಎಂಬುದಾಗಿ ನಾವು ಓದುತ್ತೇವೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೀವು ಲೋಕದ ಕಟ್ಟಕಡೆಗಳಿಗೂ ಹೋಗಿ ನನ್ನ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ ಹೇಳಿರುವುದನ್ನು ಓದುತ್ತೇವೆ. If we don't do that, if we don't witness the gospel of the Lord, then we are trespassing. ನಾವು ದೇವರ ಸುವಾರ್ತೆಯ ವಿಷಯದಲ್ಲಿ ನಾವು ಸಾಕ್ಷಿ ಹೇಳದೆ ಹೋದರೆ ನಾವು ಅತಿಕ್ರಮಣ ಪಾಪ ಮಾಡುವವರಾಗಿರುತ್ತೇವೆ. In Acts chapter 4 verse 20, when the disciples were told not to speak in the name of Jesus Christ, what did they say? We should obey God more than you. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ನೀವು ಯಾಕೆ ಮಾತನ್ನ ಮೀರುತ್ತೀರಿ ಎಂಬುದಾಗಿ ಕೇಳುವಾಗ, ನಾವು ನಿಮ್ಮ ಮಾತನ್ನ ಕೇಳುವುದಕ್ಕಿಂತ ದೇವರ ಮಾತನ್ನ ನಾವು ಕೇಳಬಾರದೋ, ಮೀರಬಹುದೋ ಎಂಬುದಾಗಿ ಕೇಳಿದರು. In 1 John chapter 1 verse 3, Apostle John is telling about what he has seen and heard. He is writing and telling us. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಅಪೊಸ್ತಲನಾದಂತಹ ಯೋಹಾನನು ತಾನು ಕಂಡು ಕೇಳಿದ್ದನ್ನೇ ನಾವು ಬರೆಯುತ್ತಿದ್ದೇವೆ ಎಂಬುದಾಗಿ ಸಾಕ್ಷಿ ನುಡಿಯುತ್ತಾನೆ. Are we faithful witness, or do we witness faithfully, or are we unfaithful witness? ನಾವು ಸಹ ನಂಬಿಗಸ್ತ ಸಾಕ್ಷಿಗಳಾಗಿದ್ದೇವಾ? ನಂಬಿಕೆಯಿಂದ ದೇವರಿಗೆ ಆತನ ಸುವಾರ್ತೆಯ ವಿಷಯದಲ್ಲಿ ಸಾಕ್ಷೀಕರಿಸುವವರಾಗಿದ್ದೇವಾ ಅಥವಾ ಇಲ್ಲವೋ? There's a story in 2 Kings chapter 6 about when the Syrian king was coming against Israel. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಒಂದು ಘಟನೆಯ ಕುರಿತಾಗಿ ನಾವು ನೋಡ್ತೇವೆ. ಏನೆಂದರೆ ಅಶ್ಶೂರದ ಅರಸನು ಇಸ್ರಾಯೇಲರಿಗೆ ವಿರುದ್ಧವಾಗಿ ದಂಡೆತ್ತಿ ಬರುವಾಗ there was famine in Israel. There was nothing to eat and people were dying because of starvation. ಅಲ್ಲಿ ಯೆರೂಸಲೇಮಿನ ಸುತ್ತಲೂ ಜನರಿಗೆ ಊಟವಿಲ್ಲದೆ ಅವರು ಕ್ಷಾಮಕ್ಕೆ ಒಳಗಾಗಿ ಅವರು ಸಾಯುವ ಹಾಗಿದ್ದರು ಎಂಬುದಾಗಿ ನಾವು ಓದುತ್ತೇವೆ. We read about some lepers who were at the gate outside, and they said, anyhow we are going to die. If we stay here we will die, but we will go to the Assyrian camp, and if they kill us, anyhow we are going to die either of starvation or by them. So let us go there and see if there is anything we will get there. ಪಟ್ಟಣದ ಹೊರಗಿದ್ದಂತಹ ಆ ಕುಷ್ಠರೋಗಿಗಳು ಏನು ಮಾಡಿದರು? ಅಶ್ಶೂರ್ಯದ ಪಾಳೆಯಕ್ಕೆ ನಾವು ಹೋಗೋಣ, ನಾವು ಪಟ್ಟಣದೊಳಗೆ ಇದ್ದರೂ ಸಾಯುತ್ತೇವೆ, ಯುದ್ಧವಾದರೂ ಸಹ ಅಶ್ಶೂರ್ಯರ ಕೈಯಲ್ಲಿ ಸಾಯಬೇಕು, ಹೊಟ್ಟೆ ಹಸಿವಿನಿಂದ ಸಾಯುವ ಬದಲು ಅವರ ಬಳಿಗೆ ಹೋಗೋಣ ಎಂಬುದಾಗಿ ಅವರು ಸಿದ್ಧರಾದರು.
And we read in chapter 7, they went there, and what did they find? There was no soldiers. Everybody, because of a fear they had, they left everything and the soldiers ran away. ಅದೇ ರೀತಿಯಲ್ಲಿ 2 ಅರಸುಗಳ ಪುಸ್ತಕ ಮುಂದನೇ ಅಧ್ಯಾಯ ಅಂದ್ರೆ 7ನೇ ಅಧ್ಯಾಯಕ್ಕೆ ಬರುವಾಗ ಅವರು ಅಶ್ಶೂರದ ಶಿಬಿರಕ್ಕೆ ಹೋಗುವಾಗ ಅಲ್ಲಿ ಏನನ್ನ ಕಂಡರು? ಯಾವುದೇ ಸೈನಿಕನು ಇಲ್ಲದೆ ಎಲ್ಲರೂ ತಮ್ಮ ಡೇರೆಗಳನ್ನ ಬಿಟ್ಟು ಹೋಗಿರುವುದನ್ನ ಅವರು ಕಂಡರು. They found there's a lot of food there, and they, because they were so hungry, they ate everything full, and then they realized the truth. ಅಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಅವರಿಗೆ ಯಥೇಚ್ಛವಾಗಿ ಸಿಕ್ಕಿದ್ದ ಕಾರಣ, ಅವರು ಹಸಿದಿದ್ದ ಕಾರಣ ಹೊಟ್ಟೆ ತುಂಬಾ ತಿಂದರು ಎಂಬುದಾಗಿ ನಾವು ನೋಡುತ್ತೇವೆ. Then they said something. Chapter 7 verse 9, please read that. 2 Kings chapter 7 verse 9. 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ 9ನೇ ವಚನವನ್ನ ನೋಡುವಾಗ ಅವರು ಒಂದು ಒಂದು ಆಶ್ಚರ್ಯಕರವಾದ ಸಂಗತಿಯನ್ನು ಅವರು ನುಡಿದರು. ಅನಂತರ ಅವರು, ಇದು ಶುಭ ವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದುದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನ ತಿಳಿಸೋಣ ಎಂದು ಮಾತಾಡಿಕೊಂಡು, These lepers realized that we are guilty if we don't proclaim this good news. ಈ ಕುಷ್ಠರೋಗಿಗಳಿಗೆ ಅವರಿಗೆ ಮನವರಿಕೆ ಆಯಿತು ಏನಂದ್ರೆ, ಈ ಶುಭ ವರ್ತಮಾನವನ್ನ ನಾವು ತಿಳಿಸದೆ ಹೋದರೆ ನಾವು ದೋಷಕ್ಕೆ ಒಳಗಾಗುತ್ತೇವೆ. That is a transgressing of something that you know, you are a witness, you have experienced it, but you are denying, you are not telling it. It's a transgression. That is what we read in verse 1. ಅದೇ ಅತಿಕ್ರಮಣ ಪಾಪ ಅಥವಾ ಉಲ್ಲಂಘನೆ ಮಾಡುವಂತಹ ಪಾಪವಾಗಿದೆ. ಅದನ್ನೇ ನಾವು ಈ 5ನೇ ಅಧ್ಯಾಯದಲ್ಲಿ ಯಾಜಕಕಾಂಡ ಪುಸ್ತಕದಲ್ಲಿ ನಾವು ಓದಿದೆವು. In other words, a truth is not to be hid. We have to tell the truth. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಸತ್ಯಾಂಶವನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಬಾರದು, ಆ ಸತ್ಯವನ್ನ ತಿಳಿಸಲೇಬೇಕು. Read Proverbs 29:24. ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 24ನೇ ವಚನವನ್ನು ದಯಮಾಡಿ ಓದಿರಿ. ಕಳ್ಳನೊಂದಿಗೆ ಪಾಲುಗಾರನಾದವನು ತನಗೆ ತಾನೇ ಶತ್ರು, ಆಣೆ ಇಡುವುದನ್ನ ಕೇಳಿದರೂ ಸುಮ್ಮನಿರುವನು. Yeah, when we keep quiet when we were sworn, we are actually supporting some thief. We are hiding it to protect someone else, and we don't tell the truth. ನಾವು ಆಣೆ ಇಟ್ಟರೂ ಸಹ ಸತ್ಯಾಂಶವನ್ನ ಹೇಳದೆ ಹೋದರೆ ನಾವು ಕಳ್ಳನನ್ನ ಬೆಂಬಲಿಸಿದ ಹಾಗಾಗುತ್ತದೆ, ನಾವು ಸತ್ಯಾಂಶವನ್ನ ಮುಚ್ಚಿಡುವಂತದ್ದು. In James chapter 4:27 we read, if we know to do good and if you don't do it, it's a transgression. ಯಾಕೋಬ 4ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ ಏನೆಂದರೆ, ಇದು ಒಳ್ಳೆಯದು ಎಂಬುದಾಗಿ ನಿನಗೆ ಗೊತ್ತಿದ್ದರೂ ಅಂತಹ ಕಾರ್ಯವನ್ನ ನೀನು ಮಾಡದೆ ಹೋದರೆ ನೀನು ಅತಿಕ್ರಮಣ ಅಥವಾ ಉಲ್ಲಂಘಿಸುವಂತಹ ಪಾಪಕ್ಕೆ ಒಳಗಾಗುತ್ತಿ. In the book of Ezekiel chapter 3 we read about God keeping Ezekiel as a watchman. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಏನೆಂದರೆ, ದೇವರು ಯೆಹೆಜ್ಕೇಲನನ್ನ ಒಬ್ಬ ಕಾವಲುಗಾರನ ಹಾಗೆ ನೇಮಿಸಿದನು. He said, when you see the sword coming and you don't warn it and people die, then I will hold his blood against you. ಅದರ ಅರ್ಥ, ಜನಗಳ ಮೇಲೆ ಕತ್ತಿಯು ಬರುವಾಗ ನೀನು ಆ ಕತ್ತಿಯ ಕುರಿತಾಗಿ ಜನರಿಗೆ ಎಚ್ಚರಿಸದೆ ಹೋದರೆ ಅವರ ರಕ್ತಾಪರಾಧವು ನಿನ್ನ ಮೇಲಿರುತ್ತದೆ. The wicked person will die because of his sin, but because you did not warn him, you will be guilty of his blood. ಒಬ್ಬ ದುಷ್ಟನು ತನ್ನ ಪಾಪದಿಂದಲೇ ಪಾಪದ ಫಲವಾಗಿ ಆತನು ಸಾಯುತ್ತಾನೆ. ಆದರೆ ನೀನು ಅವನನ್ನ ಒಂದು ವೇಳೆ ಎಚ್ಚರಿಸದೆ ಹೋದರೆ ಆತನ ಪಾಪದ ಕುರಿತಾಗಿ ಅದರ ಅಪರಾಧವು ನಿನ್ನ ಮೇಲಿರುತ್ತದೆ. Whether that person repent or not, he turned to God, that is not the issue. Have you warned, have you told the truth? ಆ ವ್ಯಕ್ತಿಯು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡುತ್ತಾನೋ ಇಲ್ಲವೋ ಅದು ಎರಡನೆಯ ಸಂಗತಿ. ಆದರೆ ನೀನು ಅವನಿಗೆ ಸತ್ಯವನ್ನ ತಿಳಿಸಿದೆಯೋ ಇಲ್ಲವೋ ಎಂಬುದೇ ವಿಷಯ.
Read Proverbs 24, 11 and 12. 24ನೆಯ ಜ್ಞಾನೋಕ್ತಿ 11 and 12. 11 ಮತ್ತು 12ನೇ ವಚನವನ್ನು ದಯಮಾಡಿ ಓದಿರಿ. ಕೊಲೆಗೆ ಸೆಳೆಯಲ್ಪಟ್ಟವರನ್ನ ರಕ್ಷಿಸು, ಸಂಹಾರಕ್ಕೆ ಗುರಿಯಾದವರನ್ನ ತಪ್ಪಿಸುವುದಿಲ್ಲವೇ? ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ? ನಿನ್ನ ಆತ್ಮವನ್ನ ಕಾಯುವಾತನು ತಿಳಿಯುವುದಿಲ್ಲವೋ? ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನ ಕೊಡದೆ ಬಿಟ್ಟಾನೆ. Here is a very important truth that if somebody is taken to be slaughtered and you don't do anything, God who knows the secret will hold you accountable. ಇಲ್ಲಿ ಒಂದು ಪ್ರಾಮುಖ್ಯವಾದ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಏನೆಂದರೆ, ಒಬ್ಬ ವ್ಯಕ್ತಿಯನ್ನ ಶಿಕ್ಷಿಸುವುದಕ್ಕೆ ತೆಗೆದುಕೊಂಡು ಹೋಗುವಾಗ ನೀನು ಆತನನ್ನು ಬಿಡಿಸುವುದಕ್ಕೆ ಏನು ಮಾಡದೆ ಹೋದರೆ ನೀನು ಆ ದೋಷಕ್ಕೆ ಗುರಿಯಾಗುತ್ತಿ. In the United States, there is a lot of abortion happening, and then there are Christian people who are pro-life. They go to the abortion clinic and try to stop these people from committing abortion, and that is called the pro-life movement. It is mostly Christian believers. ಅಮೆರಿಕ ದೇಶದಲ್ಲಿ ನಾವು ನೋಡುವಾಗ ಅನೇಕ ಗರ್ಭಪಾತಗಳನ್ನ ಹೆಣ್ಣು ಮಕ್ಕಳು ಮಾಡಿಸುವುದನ್ನು ನಾವು ಕಾಣುತ್ತೇವೆ. ಅಂತ ಗರ್ಭಪಾತ ಮಾಡುವಂತಹ ಒಂದು ಕ್ಲಿನಿಕ್ ಬಳಿಯಲ್ಲಿ ಜೀವದ ಪರವಾಗಿ ಇರುವಂತಹ ಒಂದು ಕ್ರೈಸ್ತ ಕುಟುಂಬ ಗರ್ಭಪಾತ ಮಾಡಿಸಲು ಬರುವಂತಹ, it's not a family, it is a movement called pro-life movement. It is mostly believers. They go to that clinic outside and come and tell them, please don't kill the baby. And that is exactly, they use this verse, Proverbs 24. These innocent children are taken to be slaughtered, and you don't say that I didn't know about it. That is what they use there. ಅಲ್ಲಿ ಗರ್ಭಪಾತ ಮಾಡಿಸುವಂತಹ ಆ ಕ್ಲಿನಿಕ್ಗಳ ಮುಂದೆ ಜೀವದ ಪರವಾಗಿ ಹೋರಾಡುವಂತಹ ಕೆಲವು ಕ್ರೈಸ್ತ ಸಂಘಟನೆಗಳು ಅಲ್ಲಿ ಅವರಿಗೆ ಗರ್ಭಪಾತ ಮಾಡಿಸಲು ಬರುವಂತಹ ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡುವಾಗ ಈ 24ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 11, 12ನೇ ವಚನವನ್ನೇ ಅವರು ಆಧಾರ ಮಾಡಿಕೊಂಡು ಅವರಿಗೆ ಎಚ್ಚರಿಸುವಂತವರಾಗಿದ್ದಾರೆ. ಏನೆಂದರೆ, ಕೊಲ್ಲಲು ತೆಗೆದುಕೊಂಡು ಹೋಗುವವರನ್ನ ನೀವು ತಪ್ಪಿಸಿರಿ ಎಂಬುದಾಗಿ ಅವರು ಅಲ್ಲಿ ಅವರಿಗೆ ಮನವೊಲಿಸಲು ಪ್ರಯತ್ನಿಸುವುದನ್ನು ನಾವು ಕಾಣುತ್ತೇವೆ. We cannot say we didn't know. In one sense, the whole mankind without Christ is going to slaughter. They are going to a lost eternal lake of fire, and we have a responsibility to tell the truth. ನನಗೆ ಗೊತ್ತಿರಲಿಲ್ಲ ಎಂಬುದಾಗಿ ನಾವು ನೆವ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಇಡೀ ಮಾನವ ಜನಾಂಗವೇ ನಾಶನದ ಕಡೆಗೆ ಹೋಗುತ್ತಿದೆ. ಯೇಸು ಕ್ರಿಸ್ತನ ಇಲ್ಲದೆ, ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದದೆ ಅವರು ನಾಶನಕ್ಕೆ ಗುರಿಯಾಗಿದ್ದಾರೆ. So we have a responsibility to tell the truth. ಆದ್ದರಿಂದ ಅವರಿಗೆ ಆ ಸತ್ಯಾಂಶವನ್ನು ತಿಳಿಸುವಂತಹ ಜವಾಬ್ದಾರಿ ನಮಗಿದೆ. In the book of the Gospel of Luke chapter 8, we read about Jesus delivering a demonic man at Gadarenes. ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಗೆನಜರೇತ್ ಸೀಮೆಯಲ್ಲಿ ಯೇಸು ಕ್ರಿಸ್ತನು ಒಬ್ಬ ದೆವ್ವ ಹಿಡಿದವನನ್ನ ಸ್ವಸ್ಥ ಮಾಡುವುದನ್ನು ನಾವು ನೋಡುತ್ತೇವೆ. And the legion that the demons that was in him went to the pigs and they were drowned and killed, and this man was delivered. ಆತನಲ್ಲಿದ್ದಂತಹ ಆ ದೆವ್ವಗಳ ದಂಡು ಅದು ಅಲ್ಲೇ ಪಕ್ಕದಲ್ಲಿ ಮೇಯುತ್ತಿದ್ದಂತಹ ಹಂದಿಗಳ ಗುಂಪಿಗೆ ಹೋಗಿ ಸೇರಿಕೊಂಡಿತು. ಆ ಹಂದಿಗಳು ಸತ್ತು ಹೋದವು. ಆದರೆ ಈ ಮನುಷ್ಯನು ಆತನು ಉಳಿದುಕೊಂಡನು. Once he was in his right mind, he told Jesus, I want to follow you. ಆತನಿಗೆ ಈಗ ಸ್ವಸ್ಥ ಜ್ಞಾನ ಉಳ್ಳವನಾದಾಗ ಆ ದೆವ್ವ ಹಿಡಿದಂತಹ ವ್ಯಕ್ತಿಯು ಯೇಸು ಕ್ರಿಸ್ತನಿಗೆ ಹೇಳಿದನು, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. And the people of that city told Jesus to leave from their city because they had financial loss by losing the pigs. ಆದರೆ ಆ ಹಳ್ಳಿಯ ಜನರು ಯೇಸು ಕ್ರಿಸ್ತನಿಗೆ ನಮ್ಮನ್ನ ಬಿಟ್ಟು ತೊಲಗಿ ಹೋಗು ಎಂಬುದಾಗಿ ಹೇಳಿದರು. ಯಾಕಂದರೆ ಆ ದೆವ್ವಗಳು ಆ ಹಂದಿಗಳ ಹಿಂಡನ್ನ ಹೊಕ್ಕ ಕಾರಣ ಅವರಿಗೆ ಹಣದ ನಷ್ಟವಾಗಿತ್ತು. So this man is telling, I want to follow you, but Jesus didn't allow. He said, you go back to your city.
ಆದ್ದರಿಂದ ಈ ವ್ಯಕ್ತಿಯು ನಾನು ನಿನ್ನನ್ನು ಹಿಂಬಾಲಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳುವಾಗ ಯೇಸು ಕ್ರಿಸ್ತನು ಆತನಿಗೆ ಅನುಮತಿ ಕೊಡಲಿಲ್ಲ. ಬದಲಾಗಿ ನಿನ್ನ ಜನರ ಬಳಿಗೆ, ನಿನ್ನ ಆ ಊರಿಗೆ ಹೋಗಿ ಅವರಿಗೆ ದೇವರು ಮಾಡಿದ ಕಾರ್ಯವನ್ನು ತಿಳಿಸು ಎಂಬುದಾಗಿ ಹೇಳಿದನು. When we read this, one man went back to his hometown and he told what Jesus has done for him. The next time we read in the same chapter, when Jesus came to that city, almost the whole city came to listen to him. ನಾವು ಓದುತ್ತೇವೆ ಏನೆಂದರೆ, ಆ ವ್ಯಕ್ತಿ ತನ್ನ ಊರಿಗೆ ಹಿಂತಿರುಗಿ ಹೋದನು. ಮುಂದಿನ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ಪುನಃ ಆ ಗೆನೆಜರೇತ್ ಸೀಮೆಗೆ ಬರುವಾಗ ಆ ಇಡೀ ಊರಿನ ಜನರೇ ಆತನನ್ನು ಸಂಧಿಸಲು ಬಂದರು ಎಂಬುದಾಗಿ ಅಲ್ಲಿ ಓದುತ್ತೇವೆ. Because of one man's witness. ಅದು ಕೇವಲ ಒಬ್ಬ ವ್ಯಕ್ತಿ ಹೇಳಿದಂತ ಸಾಕ್ಷಿಯಿಂದ ಆದ ಕಾರ್ಯ. So this trespass is, you know the truth, you know the gospel, we have experienced it, but if we don't tell it, we are guilty and we are transgressing. ಈ ಉಲ್ಲಂಘನೆ ಎಂಬುದಾಗಿ ಹೇಳುವಾಗ ನಮಗೆ ಗೊತ್ತಿದೆ ದೇವರ ವಾಕ್ಯ, ಆದರೂ ಅದನ್ನು ನಾವು ಇತರರಿಗೆ ತಿಳಿಸದೆ ಬಿಟ್ಟರೆ ನಾವು ದೇವರ ವಾಕ್ಯವನ್ನ, ಆತನ ಆಜ್ಞೆಗಳನ್ನ ಉಲ್ಲಂಘಿಸುವ ಪಾಪಕ್ಕೆ ಒಳಗಾಗುತ್ತೇವೆ. Those who are not saved in our family, in our workplace, in our family, in our neighborhood, people that don't know the Lord Jesus Christ, they are going to be lost forever. You and I have a responsibility to share the gospel. ನಮ್ಮ ಕುಟುಂಬದಲ್ಲಿರುವಂತಹ ಅನೇಕರು, ನಮ್ಮ ನೆರೆಹೊರೆಯವರು, ನಮ್ಮ ಸ್ನೇಹಿತರಲ್ಲಿ ಕೆಲವರು, ಅನೇಕರು ಯೇಸು ಕ್ರಿಸ್ತನ ಬಗ್ಗೆ ತಿಳಿಯದೆ ಅವರು ನಾಶನಕ್ಕೆ ಹೋಗುವಾಗ ಅದಕ್ಕೆ ನಾನು ನೀವು ಜವಾಬ್ದಾರರಾಗುತ್ತೇವೆ. Okay, the next sin is in chapter 5 verse 2 and 3. Please read that. 5ನೇ ಅಧ್ಯಾಯ 2 ಮತ್ತು 3ನೆಯ ವಚನದಲ್ಲಿ ನಂತರದ ಪಾಪವನ್ನು ನಾವು ಓದುತ್ತೇವೆ. 2ನೆಯ ಪಾಪ, ಯಾವನಿಗಾದರೂ ಅಶುದ್ಧವಾದ ಕಾಡು ಮೃಗ, ಪಶು, ಜಂತು ಇವುಗಳ ಹೆಣವಾಗಲಿ ಬೇರೆ ಯಾವ ಅಶುದ್ಧ ವಸ್ತುವಾಗಲಿ ತಗಲಿದರೆ ಅವನಿಗೆ ತಿಳಿಯದೆ ಹೋದರೂ ಅವನು ಅಶುದ್ಧನು, ದೋಷಿಯೂ ಆಗಿರುವನು. 3ನೇ ವಚನ, ಮನುಷ್ಯ ದೇಹದಿಂದ ಉಂಟಾದ ಯಾವುದಾದರೂ ಒಂದು ಅಶುದ್ಧ ವಸ್ತು ತಗಲಿದ್ದು ಅವನಿಗೆ ತಿಳಿಯದೆ ಹೋದರೂ ತಿಳಿದು ಬಂದಾಗ ಅವನು ದೋಷಿಯಾಗುವನು. In Leviticus 11, we read about the clean and unclean animals that the Jewish person can eat or don't eat. ಯಾಜಕಕಾಂಡ 11ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ಯಹೂದ್ಯನು ತಿನ್ನಬಹುದಾದಂತಹ ಮತ್ತು ತಿನ್ನಬಾರದಂತಹ ಪ್ರಾಣಿಗಳ ಕುರಿತಾಗಿ ನಾವು ಓದುತ್ತೇವೆ. In chapter 12 to 15, we read about man's uncleanness, leprosy or body discharge. ಅದೇ ಯಾಜಕಕಾಂಡ 12ನೇ ಅಧ್ಯಾಯದಿಂದ 15ನೇ ಅಧ್ಯಾಯಗಳವರೆಗೆ ನಾವು ಓದುತ್ತೇವೆ. ಏನಂದ್ರೆ ಮನುಷ್ಯನು ಕುಷ್ಠದಿಂದ ಮತ್ತು ಆತನ ದೇಹದಲ್ಲಿ ಉಂಟಾಗುವ ಸ್ರಾವದಿಂದ ಆಗುವಂತಹ ಅಶುದ್ಧತೆ ಕುರಿತಾಗಿ ಓದುತ್ತೇವೆ. What is this trespassing? You know, you're walking somewhere and on the way there is some dead animal or dead creature and you touched it and you became unclean. What a law is this? ಇದು ಯಾವ ಉಲ್ಲಂಘನೆಯ ಪಾಪ ಎಂಬುದಾಗಿ ನಾವು ನೋಡುವಾಗ ನಿಮಗನ್ನಿಸಬಹುದು, ಯಾವುದೋ ಒಂದು ಪ್ರಾಣಿ ರಸ್ತೆ ಮೇಲೆ ಸತ್ತು ಬಿದ್ದಿರುತ್ತದೆ, ಅದನ್ನು ನಾನು ಮುಟ್ಟಿದ ತಕ್ಷಣ ನಾನು ಅಶುದ್ಧನಾಗುತ್ತೇನೆ, ಎಂತಹ ನಿಯಮ ಇದು ಎಂಬುದಾಗಿ. It is teaching us a great spiritual principle that contamination can happen by associating with a wrong person or evil. ಇದರಿಂದ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಾಮುಖ್ಯವಾದಂತಹ ಆತ್ಮೀಕವಾದಂತಹ ಬೋಧನೆ ಯಾವುದೆಂದರೆ, ನಾವು ಒಬ್ಬ ದುಷ್ಟ ಮನುಷ್ಯನೊಟ್ಟಿಗೆ ನಾವು ಸಂಘ ಬೆಳೆಸುವಾಗ, ಆತನೊಟ್ಟಿಗೆ ನಾವು ಕಲಿಯುವಾಗ ನಾವೇನಾಗುತ್ತೇವೆ, ನಾವು ಸಹ ಆತನ ಪಾಪಕ್ಕೆ ಒಳಗಾಗುತ್ತೇವೆ. Read 1 Corinthians 15:33. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನವನ್ನು ದಯಮಾಡಿ ಓದಿರಿ. 1 Corinthians 15:33. ಮೋಸ ಹೋಗಬೇಡಿರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. Yeah, we are told that bad company can corrupt good morals. ಇಲ್ಲಿ ನಮಗೆ ಹೇಳಲ್ಪಟ್ಟಿದೆ ಏನಂದ್ರೆ, ದುಸ್ಸಹವಾಸ ಅಥವಾ ದುಷ್ಟರ ಸಹವಾಸ ನಮ್ಮ ಒಳ್ಳೆಯ ಆಚಾರವನ್ನ, ಮನಸಾಕ್ಷಿಯನ್ನು ಕೆಡಿಸುತ್ತದೆ.
The very first psalm talks about where we should not walk, where we should not stand, where we should not sit. ಮೊದಲನೆಯ ಕೀರ್ತನೆಯ ಅಧ್ಯಾಯವು ನಮಗೆ ಈ ರೀತಿ ತಿಳಿಸುತ್ತದೆ, ನಾವು ಯಾರೊಟ್ಟಿಗೆ ನಡೆಯಬಾರದು, ಯಾರೊಟ್ಟಿಗೆ ಕೂತುಕೊಳ್ಳಬಾರದು, ಯಾರೊಟ್ಟಿಗೆ ಸಹವಾಸ ಮಾಡಬಾರದು ಎಂಬುದನ್ನು ನಮಗೆ ತಿಳಿಸುತ್ತದೆ. Bad friendship and association can make us unclean. ದುಷ್ಟರ ಅಥವಾ ಕೆಟ್ಟ ಸ್ನೇಹಿತರ ಸಹವಾಸ ಮತ್ತು ಅವರೊಟ್ಟಿಗೆ ನಾವು ಬೆರೆಯುವುದು, ಅವರೊಟ್ಟಿಗೆ ನಾವು ವ್ಯವಹರಿಸುವುದು ನಮ್ಮನ್ನು ಸಹ ಕೆಡಿಸುತ್ತದೆ. In the book of Judges chapter 13 we have the account of Samson. ನಾವು ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯದಲ್ಲಿ ಅಲ್ಲಿ ಸಂಸೋನನ ಕುರಿತಾಗಿ ನಾವು ಓದುತ್ತೇವೆ. He was a man chosen by God from his mother's womb. ಸಂಸೋನನನ್ನ ಆತನ ತಾಯಿಯ ಗರ್ಭದಲ್ಲಿಯೇ ದೇವರು ಆರಿಸಿಕೊಂಡಿದ್ದನು. But later as he was growing up, he was having association with the Philistines. He made friendship with the youth of the Philistines, the women of Philistine, and that is why his life ended in such a tragedy. ಆತನು ಬೆಳೆಯುತ್ತಾ ಆ ಫಿಲಿಸ್ಟಿಯರ ಗಂಡಸರೊಟ್ಟಿಗೆ ಸಹವಾಸ ಮಾಡಿದನು, ಸ್ನೇಹವನ್ನು ಬೆಳೆಸಿದನು. ಅದೇ ರೀತಿ ಆ ಫಿಲಿಸ್ಟಿಯರ ಹೆಣ್ಣು ಮಕ್ಕಳೊಟ್ಟಿಗೂ ಆತನು ಸಂಘ ಮಾಡಿದ ಕಾರಣ ಆತನು ಕೆಡಲ್ಪಟ್ಟನು. ಆತನ ಸಹವಾಸದಿಂದಲೇ ಆತನು ಹಾಳಾದನು ಎಂಬುದಾಗಿ ಓದುತ್ತೇವೆ. That's a great warning for us to have be careful who we associate with. ಅದು ನಮಗೆ ಎಚ್ಚರಿಕೆಯಂತ ಮಾತಾಗಿದೆ. ಏನೆಂದರೆ ನಾವು ಯಾರೊಟ್ಟಿಗೆ ಸ್ನೇಹ ಬೆಳೆಸುತ್ತೇವೆ ಎಂಬುದರ ಕುರಿತಾಗಿ ಎಚ್ಚರವಾಗಿರಬೇಕು. 1 John 5:18 what are we to do? 1 ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ, ನಾವು ಏನು ಮಾಡಬೇಕು? 5:18 5ನೇ ಅಧ್ಯಾಯ 18ನೇ ವಚನ ನಾವು ಅಂತ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನ ಕಾಪಾಡುವನು, ಕೆಡುಕನು ಅವನನ್ನ ಹಿಡಿಯುವುದಿಲ್ಲ. You and I have a responsibility to keep ourselves. ನಾನು ನೀವು ನಮ್ಮನ್ನೇ ನಾವು ಕಾಯ್ದುಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊಂದಿದ್ದೇವೆ. See, there are in Psalms 19 verse 12 and Psalm 90 verse 8 we are told about secret sins. ನಾವು 19ನೇ ಕೀರ್ತನೆ 8ನೇ ವಚನ, ಅದೇ ರೀತಿಯಲ್ಲಿ 90 ಕೀರ್ತನೆ 90 ಮತ್ತು 12ನೇ ವಚನದಲ್ಲಿ ನಮ್ಮ ಗುಪ್ತ ಪಾಪಗಳ ಕುರಿತಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. Psalm 19:12 ಕೀರ್ತನೆ 19ನೇ ಅಧ್ಯಾಯ 12ನೇ ವಚನ, Psalm 90 verse 8 ಅದೇ ರೀತಿಯಲ್ಲಿ 90ನೆಯ ಕೀರ್ತನೆ 8ನೇ ವಚನ. Even if a person touches an unclean, he doesn't know about it, he is still guilty. ಒಬ್ಬ ವ್ಯಕ್ತಿಯು ತಾನು ಅಶುದ್ಧವಾದದ್ದನ್ನ ಸೋಕಿದ್ದಿ ಅದು ತನಗೆ ತಿಳಿದಿಲ್ಲದೆ ಹೋದರೂ ಸಹ ಆತನು ಅಶುದ್ಧನಾಗಿರುತ್ತಾನೆ. There are sins that are not known, secret sins. Nobody else may know that, but God knows it and we are guilty. ನಮ್ಮಲ್ಲಿ ಕೆಲವರಲ್ಲಿ ಗುಪ್ತವಾದಂತಹ ಪಾಪಗಳಿರುತ್ತದೆ, ಅದು ಯಾರಿಗೂ ತಿಳಿದಿರುವುದಿಲ್ಲ, ಆದರೆ ದೇವರಿಗೆ ಮಾತ್ರ ತಿಳಿದಿರುವಂತವುಗಳಾಗಿರುತ್ತವೆ. ಅಂತಹ ಪಾಪಗಳಿಂದಲೂ ಸಹ ನಾವು ದೋಷಿಗಳಾಗುತ್ತೇವೆ. Sometimes our conscience can become hard and we may not know, we may not take our sin seriously. ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನಸ್ಸಾಕ್ಷಿಯನ್ನ ನಾವು ಕಲ್ಲು ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಏನು ಮಾಡುತ್ತೇವೆ, ನಮ್ಮ ಪಾಪಗಳನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. That is why the psalmist is praying, keep me from secret sins. ಆದ್ದರಿಂದಲೇ ಇಲ್ಲಿ ಕೀರ್ತನೆಗಾರನು ಪ್ರಾರ್ಥಿಸುತ್ತಿದ್ದಾನೆ, ನನ್ನ ಗುಪ್ತ ಪಾಪಗಳಿಂದ ನನ್ನನ್ನು ಕಾಪಾಡು ಎಂಬುದಾಗಿ. You remember the woman with the 12 years of a blood issue? Can you imagine what she was going through? Wherever she sits, she will be contaminating. If anybody come across, what a terrible life she had under the law of Moses. 12 ವರ್ಷಗಳ ಕಾಲ ರಕ್ತಕುಸುಮ ರೋಗದಿಂದ ಬಳಲುತ್ತಿದ್ದಂತಹ ಆ ಸ್ತ್ರೀಯ ಕುರಿತಾಗಿ ನಿಮಗೆ ಗೊತ್ತಲ್ಲವೇ? ಆಕೆಯು ಎಲ್ಲೇ ಹೋದರೂ ಕೂತುಕೊಂಡರೂ ಸಹ ಅಂತಹ ಸ್ಥಳವನ್ನ ಅವಳು ಮಲಿನ ಮಾಡುವವಳಾಗಿದ್ದಳು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆಕೆಯು ಅಶುದ್ಧಳಾಗಿದ್ದಳು. God wants you and I to be clean and holy in our life. ದೇವರು ನಿಮ್ಮನ್ನ ನಮ್ಮ ಜೀವಿತಗಳಲ್ಲಿ ಶುದ್ಧರಾಗಿ ಪರಿಶುದ್ಧರಾಗಿರಬೇಕು ಎಂಬುದಾಗಿ ಬಯಸುತ್ತಾನೆ.
In John chapter 13, the Lord told his disciples to wash one another's feet. ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕರ್ತನು ತನ್ನ ಶಿಷ್ಯರಿಗೆ ಒಬ್ಬರ ಕಾಲನ್ನು ಒಬ್ಬರು ತೊಳೆಯಿರಿ ಎಂಬುದಾಗಿ ಆಜ್ಞೆ ಕೊಟ್ಟನು. In 1 John 5, we read, the one who is born of God will keep himself. 1 ಯೋಹಾನನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡೇವೆ ಏನೆಂದರೆ ದೇವರಿಂದ ಹುಟ್ಟಿದಾತನು ತನ್ನನ್ನ ತಾನು ಕಾಪಾಡಿಕೊಳ್ಳುತ್ತಾನೆ ಎಂಬುದಾಗಿ. Then we wash one another. ಮತ್ತು ನಾವು ಒಬ್ಬರನ್ನೊಬ್ಬರು ತೊಳೆದುಕೊಳ್ಳುತ್ತೇವೆ. Hebrews 3:13 says we exhort one another. ಮತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುತ್ತೇವೆ ಎಂಬುದಾಗಿ ಸಹ ಇಲ್ಲಿ ತಿಳಿಸಿದೆ. 1 Timothy 4:16, please read that. 1 Timothy 4:16. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ದಯಮಾಡಿ ಓದಿರಿ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರಂತರನಾಗಿರು. ಹೀಗಿರುವುದರಿಂದ We are told first to be careful about ourselves and then the doctrine. ನಾವು ಅಲ್ಲಿ ಹೇಳಲ್ಪಟ್ಟಿದೆ ಏನಂದ್ರೆ ಪ್ರಪ್ರಥಮವಾಗಿ ನಮ್ಮ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು, ನಂತರ ಬೋಧನೆಗಳನ್ನ ಹಿಡಿದುಕೊಳ್ಳಬೇಕು. We live in a very filthy, contaminated world. Our association with the wrong people can contaminate us. ನಾವು ದುಷ್ಟವಾದಂತಹ ಕಲುಷಿತಗೊಂಡಂತಹ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಾವು ಕೆಟ್ಟದವರ ಅಥವಾ ತಪ್ಪಾದ ಸ್ನೇಹಗಳನ್ನ ಮಾಡುವಾಗ ಅದರಿಂದಲೂ ಸಹ ನಾವು ಕಲುಷಿತರಾಗಬಹುದು, ಮಲಿನರಾಗಬಹುದು. In 1 Corinthians 5:11, we are told to stay away from certain people. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಕೆಲವು ತರನಾದಂತಹ ವ್ಯಕ್ತಿಗಳಿಂದ ದೂರವಿರಬೇಕು ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. Please read that list. ಆ ಒಂದು ಪಟ್ಟಿಯನ್ನ ದಯಮಾಡಿ ಓದಿರಿ. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡುಕನಾದರೂ, ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂ ಬಾರದೆಂದು ಬರೆದಿದ್ದೇನೆ. Now I want to only point out one thing from that list. It is covetousness. Lobia. What is it? A man who is a money lover. ಆ ಒಂದು ಪಟ್ಟಿಯಲ್ಲಿ ನಾನು ಒಂದು ವಿಷಯವನ್ನ ನಾನು ಪ್ರಾಮುಖ್ಯವಾಗಿ ತಿಳಿಸಲು ಬಯಸುತ್ತೇನೆ, ಏನಂದ್ರೆ ಲೋಭದ ಕುರಿತಾಗಿ. ಲೋಭಿ, ದುರಾಶೆಯಿಂದ ಕೂಡಿದಂತ ವ್ಯಕ್ತಿ. If you associate with, and the Bible says don't even eat with him. ಅಂತಹ ವ್ಯಕ್ತಿಯೊಟ್ಟಿಗೆ ನೀವು ಸಹವಾಸ ಮಾಡುವುದು ಮಾತ್ರವಲ್ಲ, ಆತನೊಟ್ಟಿಗೆ ಊಟ ಮಾಡಲೂ ಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. He is a brother. We can say he's a brother and man, but be careful. Don't associate with him. This is what the word is teaching us. Associating with such a covetous man will contaminate you. ಆತನು ಸಹೋದರನಾಗಿದ್ದಾನೆ, ಬಹುಶಃ ಕ್ರೈಸ್ತನಾಗಿರಬಹುದು. ಅಂತಹ ವ್ಯಕ್ತಿಯೊಟ್ಟಿಗೆ ನಾವು ಸಹವಾಸ ಮಾಡುವುದು ಸಹ ನಮ್ಮನ್ನು ಮಲಿನಗೊಳಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕ್ರೈಸ್ತವನಂದಲ್ಲ ನಾನು ಹೇಳುದು, ಅವನು ಸಹೋದರ ಸಭೆಯವನಾಗಿರಬಹುದು. ಈಸ್ ಅ ಬ್ರದರ್, ಇವನ್ ಸಹೋದರ ಸಭೆಯವನಾಗಿರಬಹುದು. ಬಟ್ ಇಫ್ ಈಸ್ ಎ ಕವಚಿಯಸ್ ಮ್ಯಾನ್, ಡೋಂಟ್ ಈವನ್ ಈಟ್ ವಿತ್ ಹಿಮ್. ಅಂತ ವ್ಯಕ್ತಿ ಆತನು ಕ್ರೈಸ್ತನಲ್ಲ, ಬದಲಾಗಿ ಆತನು ಸಹೋದರ ಸಭೆಯವನಿರಬಹುದು. ಅಂತ ವ್ಯಕ್ತಿ ಆಗಿದ್ದರೆ ಅಂತವನೊಟ್ಟಿಗೆ ನಾವು ಊಟ ಮಾಡಲು ಬಾರದು. Why the word is telling that to us? ಯಾಕೆ ದೇವರ ವಾಕ್ಯವು ನಮಗೆ ಈ ರೀತಿ ಎಚ್ಚರಿಸುತ್ತಿದೆ? Because if we associate with him, soon we will also become covetous. He only talks about money, how you can make money, how can quickly make money. Then you will also get that habit. You will also become like him. ಯಾಕಂದ್ರೆ ಆತನೊಡ ಸಹವಾಸ ಮಾಡುವುದಾದರೆ ನಾವು ಸಹ ದುರಾಶೆ ಅಥವಾ ಲೋಭವೆಂಬಂತಹ ಪಾಪಕ್ಕೆ ಒಳಗಾಗಬಹುದು. ಆತನಿಗಿರುವಂತಹ ದುರಾಶೆ ನಮಗೂ ಬಂದು ನಾವು ಆ ದುಷ್ಟ ಪಾಪಕ್ಕೆ ಒಳಗಾಗಬಹುದಾಗಿದೆ. I know some of the brothers who were more into real estate, making money quickly and all of that. And even believers, they have a company, they have a few people who are like that. And eventually it damaged many of them. ನಾವು ನೋಡುವಾಗ ಕೆಲವು ಕ್ರೈಸ್ತ ಸಹೋದರರು ಅವರು ರಿಯಲ್ ಎಸ್ಟೇಟ್ ಎಂಬಂತಹ ಬಿಸ್ನೆಸ್ಗೆ ಮತ್ತು
ವೇಗವಾಗಿ ಹಣ ಮಾಡುವಂತಹ ಕೆಲಸಕ್ಕೆ ಮತ್ತು ಕಂಪನಿ ಮಾಡಿಕೊಂಡು ಅಂತ ಕೆಲಸವನ್ನು ಮಾಡುವುದನ್ನು ನಾವು ಕಾಣುತ್ತೇವೆ. ಅದರಿಂದ ಅವರಿಗೆ ನಂತರ ತೊಂದರೆ ಆಗಿರುವುದನ್ನು ಸಹ ನಾವು ಕಂಡಿದ್ದೇವೆ. Why the word of God tells us not to neglect the gathering of the assembly? Why the word of God is telling us in Hebrew 10:25, do not neglect the gathering of the assembly? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನದಲ್ಲಿ ಯಾಕೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಟು ಬಿಡಬಾರದು ಎಂಬುದಾಗಿ ಎಚ್ಚರಿಸಲ್ಪಟ್ಟಿದೆ. See, contamination in the world, in association, even a so-called brother can contaminate us. ಯಾಕಂದರೆ ಈ ಲೋಕದೊಟ್ಟಿಗೆ ಸಹವಾಸ ಮಾಡುವುದರಿಂದಲೂ ಸಹ ನಾವು ಮಲಿನರಾಗುತ್ತೇವೆ. ಸಹೋದರರು ಎಂಬುದಾಗಿ ಕರೆಸಿಕೊಂಡವರು ಸಹ ಮಲಿನರಾಗಬಹುದು. So therefore, the word of God telling one who is born of God, keep himself. ಆದ್ದರಿಂದ ದೇವರ ವಾಕ್ಯವು ಹೇಳುತ್ತದೆ, ದೇವರಿಂದ ಹುಟ್ಟಿರುವಂತಹವನು ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೆ. Secondly, it says we need to wash one another. We need to exhort one another for holy living. ಎರಡನೆಯದಾಗಿ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು, ಒಬ್ಬರನ್ನೊಬ್ಬರು ಬುದ್ಧಿ ಮಾತುಗಳನ್ನು ಹೇಳಿಕೊಳ್ಳಬೇಕು ಆತ್ಮಿಕ ಅಭಿವೃದ್ಧಿಗಾಗಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. And watch yourself and the doctrine. First yourself, your life and my life. ನಿನ್ನನ್ನ ನೀನು ಕಾಪಾಡಿಕೋ, ನಂತರ ಬೋಧನೆಗಳನ್ನ ದೇವರ ವಾಕ್ಯದ ಸತ್ಯಾಂಶಗಳನ್ನ ಕಾಪಾಡಿಕೊಳ್ಳಬೇಕು. When we go to the assembly, we hear the word of God. Hearing the word of God, God's people sharing the word of God, all that will keep us from contamination. ನಾವು ಸಭೆಯಾಗಿ ಕೂಡಿ ಬರುವಾಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೇವೆ. ದೇವ ಜನರು ಬೋಧಕರು ಮಾಡುವಂತಹ ಬೋಧನೆಗಳನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಅಂತಹವುಗಳು ಆ ಬೋಧನೆಗಳು ನಮ್ಮನ್ನ ಈ ಕಲುಷಿತಗೊಳಿಸದ ಹಾಗೆ ನಮ್ಮನ್ನ ಕಾಪಾಡುತ್ತವೆ. So that is the sin of contamination, that is a transgression. ಆದ್ದರಿಂದ ದೇವರ ವಾಕ್ಯದ ಉಲ್ಲಂಘನೆ ನಾವು ಸಹವಾಸದಿಂದ ಕಲುಷಿತಗೊಳಿಸಿಕೊಳ್ಳುವ ಪಾಪದ ಕುರಿತಾಗಿ ಮಾತನಾಡುತ್ತಾ ಇದೆ. 12:2 tell us to renew our mind. 12ನೇ ಅಧ್ಯಾಯ 2ನೇ ವಚನವು ನಮ್ಮ ಮನಸ್ಸುಗಳನ್ನ ನಾವು ಪರಿಶೋಧಿಸಿಕೊಳ್ಳಬೇಕು ಎಂಬುದಾಗಿ, ಹೊಸದಾಗಿ ಮಾಡಿಕೊಳ್ಳಬೇಕು, ನೂತನಪಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಿದೆ. The second sin is sin of contamination. It's a very serious sin. ಎರಡನೆಯ ಪಾಪ ಅದು ನಾವು ಕಲುಷಿತಗೊಳ್ಳುವಂತಹ ಪಾಪ, ಅದು ಸಹ ಗಂಭೀರವಾದ ಪಾಪವಾಗಿದೆ. Okay, the third sin is verse 4. Please read that. ಮೂರನೆಯ ಪಾಪ 4ನೇ ವಚನ ದಯಮಾಡಿ ಓದ್ರಿ. ಯಾಜಕಕಾಂಡ 5ನೇ ಅಧ್ಯಾಯ 4ನೇ ವಚನ. ಯಾವನಾದರೂ ಆಲೋಚಿಸದೆ ಮೇಲಿಗಾಗಲಿ ಕೇಡಿಗಾಗಲಿ ಯಾವುದಾದರೂ ಆಣೆ ಇಟ್ಟುಕೊಂಡರೆ ಅದು ಅವನಿಗೆ ತಿಳಿಯದೆ ಹೋದರೂ ತಿಳಿದು ಬಂದಾಗ ಅವನು ಇದರಿಂದಲೂ ದೋಷಿಯಾಗುವನು. Now here we read about someone swearing, ಆಣೆ ಇಡುವುದಲ್ಲ, and taking things very lightly. ಇಲ್ಲಿ ಯಾರೋ ಒಬ್ಬರು ಆಣೆ ಇಡುತ್ತಿರುವುದನ್ನ, ಅಂದ್ರೆ ಸಂಗತಿಗಳನ್ನ ಹಗುರವಾಗಿ ಭಾವಿಸಿ ಆಣೆ ಇಡುವುದನ್ನ ನಾವು ಇಲ್ಲಿ ನೋಡುತ್ತಿದ್ದೇವೆ. You know, in politics, all these ministers, they all swear in their God's name, but they are all lying. ನಾವು ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡುವಾಗ ಈ ಮಂತ್ರಿಗಳು ಅವರು ತಮ್ಮ ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಇದರೂ ಸಹ ಅವರು ಸುಳ್ಳನ್ನೇ ಹೇಳುತ್ತಾರೆ. In the 10 commandments, we have a command not to take God's name in vain. ಆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯು ಈ ರೀತಿ ಇದೆ, ಏನಂದ್ರೆ ದೇವರ ವಾಕ್ಯವನ್ನ ಅಯೋಗ್ಯ ಕಾರ್ಯಗಳಿಗೆ ಎತ್ತಬಾರದು. Many a times when we wanted to say something, we bring God's name into it. ದೇವರ ಆಣೆ. ನಾವು ಅನೇಕ ಸಂದರ್ಭಗಳಲ್ಲಿ ದೇವರ ಮೇಲೆ ಆಣೆ ಇಟ್ಟು ದೇವರ ನಾಮವನ್ನ ದೂಷಿಸುತ್ತೇವೆ. Now, in the word of God in the Old Testament, it is written that if you swear, you have to keep it. ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಕೊಡಲ್ಪಟ್ಟಿದೆ, ಏನಂದರೆ ನೀನು ಒಂದು ವೇಳೆ ಆಣೆ ಇಡುವುದಾದರೆ ಅದನ್ನ ಹೇಗಾದರೂ ನೀನು ನೆರವೇರಿಸಲೇಬೇಕು. Jewish people had a great, earlier days they had an understanding about the name of Jehovah. ಯಹೂದ್ಯ ಜನರು ತಮ್ಮ ಆದಿ ದಿನಗಳಲ್ಲಿ ಯೆಹೋವನ ಹೆಸರಿನ ಕುರಿತಾಗಿ ಅವರು ಜ್ಞಾನವುಳ್ಳವರಾಗಿದ್ದರು. Fear of the name of Jehovah.
ಯೆಹೋವ ಆತನ ಹೆಸರಿನ ಕುರಿತಾಗಿ ಭಯವುಳ್ಳವರಾಗಿದ್ದರು. So the 10 commandments says, don't take God's name in vain. ಆದ್ದರಿಂದಲೇ ದಶಾಜ್ಞೆಗಳಲ್ಲಿ ದೇವರ ವಾಕ್ಯವನ್ನ ದೇವರ ನಾಮವನ್ನ ಅಯೋಗ್ಯ ಕಾರ್ಯಗಳಿಗೆ ಎತ್ತಬೇಡ್ರಿ ಎಂಬುದಾಗಿ ಹೇಳಲ್ಪಟ್ಟಿದೆ. They wouldn't pronounce the full name of Jehovah. They wouldn't pronounce. They will say Yah, Yahweh, Yah. That's all they will say, because they had a fear that their God is a consuming fire. ಆದ್ದರಿಂದಲೇ ಅವರು ಯೆಹೋವ ಎಂಬುದಾಗಿ ಸಂಪೂರ್ಣವಾದ ಹೆಸರನ್ನ ತಮ್ಮ ಬಾಯಿಂದ ಕರೆಯುವುದಿಲ್ಲ. ಯಾಹುವೆ ಎಂಬಂತಹ ಆ ಹೆಸರಿನಲ್ಲಿ ಯಾ ಎಂಬುದಾಗಿ ಮಾತ್ರ ಅವರು ದೇವರ ಸಂಪೂರ್ಣ ಹೆಸರನ್ನ ಹೇಳುವುದಿಲ್ಲ. It is said that when they write the name, when they copy the scripture, when they come to the name Jehovah, they will stop there, they will clean their pen, they will wash their hand and very carefully write the name. ಈ ರೀತಿ ಹೇಳಲ್ಪಟ್ಟಿದೆ. ಏನೆಂದರೆ ಸತ್ಯವೇದವನ್ನ ಬರೆಯಲ್ಪಡುವಾಗ ಅವರು ಯೆಹೋವ ಎಂಬಂತಹ ಹೆಸರು ಎಲ್ಲೆಲ್ಲಿ ಬರುತ್ತದೋ ಅಂತಹ ಸಂದರ್ಭಗಳಲ್ಲಿ ಅವರು ತಮ್ಮ ಕೈಗಳನ್ನು ತೊಳೆದುಕೊಂಡು ತಮ್ಮ ಲೇಖನಿಗಳನ್ನು ಸಹ ಶುದ್ಧಪಡಿಸಿಕೊಂಡು ನಂತರ ಆ ಹೆಸರನ್ನ ಬರೆಯುತ್ತಿದ್ದರು. Now many times when we say, oh, I'm telling the truth, it is to hide something. We say like that. Oh, ನಾನು ಹೇಳೋದು ಸತ್ಯ. If you say like that, that means you are trying to hide something. ನಾವು ಯಾವಾಗ ನಾನು ಹೇಳುತ್ತಿರುವುದು ಸತ್ಯ ಎಂಬುದಾಗಿ ನಾವು ಅತಿ ಒತ್ತಿ ಹೇಳುತ್ತೇವೋ ಆಗ ನಾವು ಯಾವುದು ಸಂಗತಿಯನ್ನು ಮುಚ್ಚಿಡಲು ಆ ರೀತಿ ಹೇಳುತ್ತಿದ್ದೇವೆ. In the New Testament, the Lord Jesus Christ in Matthew 5, in the Sermon on the Mount said, do not swear. ಪರ್ವತ ಪ್ರಸಂಗದಲ್ಲಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು ಏನೆಂದರೆ ಆಣೆ ಇಡಬೇಡಿರಿ. Read verse 33 to 35, chapter 5, Matthew chapter 5. ಮತ್ತಾಯ 5ನೇ ಅಧ್ಯಾಯ 33ರಿಂದ 35ನೇ ವಚನಗಳವರೆಗೆ ದಯಮಾಡಿ ಓದಿರಿ. Matthew 5 in the Bible. ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. Now you know why Jesus said, like in the Old Testament you can swear but you have to keep it. In the New Testament Jesus said, do not swear at all. ಯೇಸು ಕ್ರಿಸ್ತನು ಯಾಕೆ ಹೀಗೆ ಹೇಳಿದನು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ನಿಮ್ಮ ಹಿರಿಯರಿಗೆ ಆಣೆ ಇಟ್ಟು ಅದನ್ನ ನೆರವೇರಿಸಲೇಬೇಕು ಎಂಬುದಾಗಿ ಹೇಳಲ್ಪಟ್ಟಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೀವು ಆಣೆ ಇಡಲೇಬೇಡಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. Pharisees, the Jewish leaders, had twisted this commandment and they made it in two different ways. ಯಹೂದ್ಯರ ನಾಯಕರಾದಂತಹ ಆ ಫರಿಸಾಯರು ಈ ಆಜ್ಞೆಯನ್ನ ಅಥವಾ ಈ ಒಂದು ಬೋಧನೆಯನ್ನ ಎರಡು ರೀತಿಯಲ್ಲಿ ಅವರು ತಪ್ಪಾಗಿ ಅರ್ಥೈಸುತ್ತಿದ್ದರು. They said, when you take an oath, there is a binding one, there is an erasing one. If you say it in the name of God, you have to keep it. But instead of telling God's name, they will say on heaven, on earth, like that. You can avoid it. You can break it. ಅವರು ಈ ರೀತಿ ಹೇಳುತ್ತಿದ್ರು ಏನಂದ್ರೆ, ನೀನು ಆಣೆ ಇಡುವಾಗ ಒಂದು ವೇಳೆ ನೀನು ನೆರವೇರಿಸಲೇಬೇಕಾದಂತಹ ಆಣೆ ಯಾವುದಂದ್ರೆ ದೇವರ ಮೇಲೆ, ದೇವರ ಹೆಸರಿನ ಮೇಲೆ ಆಣೆ ಇಟ್ಟರೆ ಅದನ್ನು ನೆರವೇರಿಸಲೇಬೇಕು. ಒಂದು ವೇಳೆ ನೀನು ಆಕಾಶದ ಮೇಲಾಗ್ಲಿ ಭೂಮಿಯ ಮೇಲಾಗ್ಲಿ ಅಥವಾ ಯೆರೂಸಲೇಮಿನ ದೇವಾಲಯದ ಮೇಲಾಗ್ಲಿ ಆಣೆ ಇಟ್ಟರೆ ಅದನ್ನು ನೆರವೇರಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಬೋಧಿಸುತ್ತಿದ್ದರು. So on that context only Jesus is telling, don't even swear by heaven or earth. It is the Lord's throne and his footstool. So in other words, in all our conversation, God is there. He knows everything. There is nothing secret. These people were very smart. They said, if you call in God's name, then you have to keep it. But you can avoid it by telling heaven on earth. Jesus said, no. In all your conversation, God is involved. ಆದ್ದರಿಂದಲೇ ಅವರು ಮಾಡುತ್ತಿದ್ದಂತಹ ಆ ಒಂದು ಆಣೆ ವಿಷಯದಲ್ಲಿ ಯೇಸು ಕ್ರಿಸ್ತನು ಮಾಡಿದನು ಏನಂದ್ರೆ, ನೀವು ಆಣೆ ಇಡುವಾಗ ಆ ಯೆರೂಸಲೇಮಿನ ಮೇಲೆ
ಅಥವಾ ಆಕಾಶದ ಭೂಮಿಗಳ ಮೇಲೆ ಆಣೆ ಇಡುವುದಾದ್ರೆ ನೆರವೇರಿಸುವ ಅವಶ್ಯಕತೆ ಇಲ್ಲ. ಆದ್ರೆ ದೇವರ ಹೆಸರಿನ ಮೇಲೆ ಆಣೆ ಇಟ್ಟರೆ ನೀವು ಅದನ್ನು ನೆರವೇರಿಸಲೇಬೇಕು ಎಂಬುದಾಗಿ ಅವರು ಸುಳ್ಳಾಗಿ ಬೋಧಿಸುತ್ತಿದ್ದರು. ಆದ ಕಾರಣ ಯೇಸುಸ್ವಾಮಿ ಹೇಳಿದ ಮಾತೇನೆಂದರೆ, ನೀವು ಯಾವುದರ ಮೇಲೆಯೂ ಆಣೆ ಇಡಲೇಬೇಡಿರಿ ಎಂಬುದ. ಯಾಕಂದರೆ ನಮ್ಮ ಜೀವಿತದಲ್ಲಿ ನಾವು ನಡೆಸುವಂತಹ ಪ್ರತಿಯೊಂದು ಮಾತುಗಳಲ್ಲಿ, ನಮ್ಮ ಪ್ರತಿಯೊಂದು ನುಡಿಗಳಲ್ಲಿ ದೇವರು ಅಡಗಿದ್ದಾನೆ, ದೇವರು ಇರುವಾತನೇ ಆಗಿರುತ್ತಾನೆ. The silent listener to all our count. That is why Jesus said, let your yes be yes, let your no be no. ಯಾಕಂದ್ರೆ ಆತನು ನಮ್ಮ ಮಾತುಗಳನ್ನ ಕೇಳಿಸಿಕೊಳ್ಳುವಂತಹ ಮೌನವಾದಂತಹ ಕೇಳುಗನಾಗಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನು ಹೇಳಿದ ಮಾತು, ನಿನ್ನ ಮಾತು ಹೌದಾದರೆ ಹೌದಾಗಲಿ, ಇಲ್ಲವೆಂದರೆ ಇಲ್ಲವೆನ್ನಲಿ. How sad believers say things, they don't do it. They say one thing. I have many experience. They say thing, oh, tomorrow we'll do that, but they never do that. They say they will come tomorrow, they never come. Sometimes it happens we are not able to keep it. At least a call and say, sorry brother, I cannot. It is not there. It has become normal for to say and say yes and meaning no, or no meaning yes. Such a double talk should not be in a believer's mouth. ಇದು ಎಂತಹ ದುಃಖಕರವಾದಂತಹ ಸಂಗತಿ ನೋಡ್ರಿ. ನಮ್ಮ ವಿಶ್ವಾಸಿಗಳಲ್ಲಿ ಸಹ ಅನೇಕರು ಇಂತಹ ಮಾತುಗಳನ್ನು ತಪ್ಪುವಂತವರಾಗಿರುತ್ತಾರೆ. ನಾಳೆ ಬರುತ್ತೇನೆ ಎಂಬುದಾಗಿ ಖಂಡಿತವಾಗಿಯೂ ಹೇಳಿದವರು ನಂತರ ಬರುವುದಿಲ್ಲ. ಒಂದು ವೇಳೆ ಯಾವುದೋ ಕಾರಣಾಂತರಗಳಿಂದ ಬಾರದೆ ಹೋದರೆ ಸರಿ, ಅದನ್ನ ನಾವು ಫೋನ್ ಮಾಡಿ ತಿಳಿಸಬಹುದು, ಸಹೋದರ ಕ್ಷಮಿಸಿರಿ, ನಾನು ಬರಲಾಗಿಲ್ಲ ಎಂಬುದಾಗಿ. ಆದರೆ ಮಾಡುತ್ತೇನೆ, ಖಂಡಿತವಾಗಿಯೂ ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಾಡದೇ ಇರುವುದು, ಅಥವಾ ಮಾಡುವುದಿಲ್ಲ ಎಂಬುದಾಗಿ ಹೇಳಿ ಮಾಡುವಂಥದ್ದು, ಇಂತಹ ಮಾತು ತಪ್ಪುವಂತಹ ಕಾರ್ಯಗಳನ್ನ ವಿಶ್ವಾಸಿಗಳು ಮಾಡಲೇಬಾರದು. This is very common today in many believers. They never take it seriously. ಅನೇಕ ವಿಶ್ವಾಸಿಗಳು ಇಂದು ಸಾಮಾನ್ಯವಾಗಿ ಇಂತಹ ತಪ್ಪುಗಳನ್ನ ಮಾಡುವವರಾಗಿರುತ್ತಾರೆ, ಅದನ್ನ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. Read Psalm 15 verse 1 to 4. ಕೀರ್ತನೆ 15ನೇ ಅಧ್ಯಾಯ 1ರಿಂದ 4ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರೋದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನೂ ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನೂ ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ The last word is he swears to his own hurt. ಅಂದ್ರೆ ನಷ್ಟವಾದರೂ ಪರವಾಗಿಲ್ಲ, I will keep my word. ಕಡೆಯ ವಚನದಲ್ಲಿ 4ನೇ ವಚನದ ಕಡೆಯ ಭಾಗದಲ್ಲಿ ನಾವು ನೋಡುತ್ತೇವೆ, ನಷ್ಟವಾದರೂ ಪ್ರಮಾಣ ತಪ್ಪದವನು, ನನಗೆ ನಷ್ಟವಾದರೂ ಸಹ ನಾನು ಕೊಟ್ಟ ಮಾತನ್ನ ನಾನು ಉಳಿಸಿಕೊಳ್ಳುತ್ತೇನೆ. Dear brothers and sisters, none of us are perfect, but this has become the habit of many so-called believers. They never keep their word. ನನ್ನ ಪ್ರಿಯ ಸಹೋದರಿಯರೇ, ನಾವು ಯಾರು ಪರಿಪೂರ್ಣರಲ್ಲ, ಆದರೂ ಅನೇಕ ವಿಶ್ವಾಸಿಗಳಿಗೆ ಇದು ರೂಢಿಯಾಗಿ ಬಿಟ್ಟಿದೆ, ತಮ್ಮ ಮಾತುಗಳನ್ನು ಉಳಿಸಿಕೊಳ್ಳದೇ ಇರುವುದು. Recently I had an experience of a famous preacher telling something to me and said, oh, tomorrow I will do this and I will, I don't want to go to the detail, I don't want to tell the name. He's a big preacher. He came and told me, yes, I will do that. And few days later he said, no, I cannot do it, I changed. And what is the value of his preaching? ಒಬ್ಬ ಚಿರಪರಿಚಿತವಾದಂತಹ ದೊಡ್ಡ ಬೋಧಕರ ನನ್ನನ್ನ ಸಂಧಿಸುವಾಗ ಅವರು ಹೇಳಿದರು, ನಾನು ನಾಳೆ ಈ ಕೆಲಸವನ್ನು ಮಾಡುತ್ತೇನೆ, ಖಂಡಿತವಾಗಿಯೂ ಇದನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿದರು. ಆದರೆ ಒಂದು ವಾರದ ನಂತರ ನನಗೆ ಹೇಳಿದರು, ಇಲ್ಲ, ನಾನು ನನ್ನ ಮನಸ್ಸನ್ನ ಬದಲಾಯಿಸಿದ್ದೇನೆ, ಇದನ್ನ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಅವರು ತಮ್ಮ ಮಾತನ್ನ ತಪ್ಪಿದರು. ಹಾಗಾದರೆ ಅಂತಹ ದೊಡ್ಡ ಬೋಧಕನಾಗಿ ಬೋಧಿಸುವವರೇ ಇಂಥ ಮಾತು ತಪ್ಪುವುದಾದರೆ ಅದರಿಂದ ಪ್ರಯೋಜನವೇನು? In the book of Judges chapter 11 we read about a man by name Jephthah, one of the judge. ನ್ಯಾಯಸ್ಥಾಪಕರ ಪುಸ್ತಕ 11ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ನ್ಯಾಯಸ್ಥಾಪಕನಾದಂತಹ ಯೆಫ್ತಾಹನ ಕುರಿತಾಗಿ ನಾವು ಓದುತ್ತೇವೆ. He had a rash vow, and when he came back he saw that instead of an animal it was his daughter who came out, and it broke his heart. But he said, my daughter, I have sworn to God that I will offer you, whoever comes first, you know the story, right? Whoever comes out from my house, I will sacrifice to God.
and it was his daughter. You know, we read that this man kept that word, and it's not very clear what exactly he did with his daughter, but he made a rash vow, but he kept that vow. ನಾವು ನೋಡುವಾಗ ನ್ಯಾಯಸ್ಥಾಪಕನಾದಂತ ಯೆಪ್ತಾಹನು ಆತನು ವೇಗವಾಗಿ ಅಥವಾ ಯೋಚಿಸದೆ ಒಂದು ಪ್ರಮಾಣವನ್ನ ಮಾಡುವುದನ್ನ, ಆಣೆ ಇಡುವುದನ್ನ ನಾವು ನೋಡ್ತೇವೆ. ಏನೆಂದರೆ, ನಾನು ಹಿಂತಿರುಗಿ ಹೋಗುವಾಗ ಮನೆಗೆ ಯಾವ ಪ್ರಾಣಿ ನನ್ನ ಎದುರಿಗೆ ಮೊದಲು ಬರುತ್ತದೋ ಅದನ್ನು ನಿನಗೆ ಸಮರ್ಪಿಸುತ್ತೇನೆ ಎಂಬುದಾಗಿ ಹೇಳಿದನು. ಆದರೆ ಆತನು ಮನೆಗೆ ಹಿಂತಿರುಗಿ ಹೋಗುವಾಗ ಆತನನ್ನು ಸಂಧಿಸಲು ಬಂದದ್ದು ಆತನ ಮಗಳೇ ಆದ ಕಾರಣ ಆತನು, ನನ್ನ ಮಗಳೇ, ನಾನು ದೇವರ ಮುಂದೆ ಆಣೆ ಇಟ್ಟಿದ್ದೇನೆ, ಇದನ್ನ ನೆರವೇರಿಸಲೇಬೇಕು ಎಂಬುದಾಗಿ ಆಕೆಯನ್ನು ಸಮರ್ಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆಕೆಯೊಟ್ಟಿಗೆ ಏನು ಮಾಡಿದನು ಎಂಬುದಾಗಿ ಅಲ್ಲಿ ಸರಿಯಾಗಿ ನಮಗೆ ಸ್ಪಷ್ಟವಾಗಿ ಕೊಡದೇ ಇದ್ದರೂ ಆತನು ಇಟ್ಟುಕೊಂಡ ಆಣೆಯ ನಿಮಿತ್ತ ತನ್ನ ಮಾತನ್ನು ನೆರವೇರಿಸಿದನು. I believe that most likely he didn't sacrifice her, but she remained a unmarried woman rest of her life, and she was the only daughter. He didn't have any other son or daughter, and if she remained without marriage, his whole generation ended with that, and that was a very costly vow, but he kept it. That is what psalmist is telling. Even if you lose, even if you lose, you will keep your word. ಅಲ್ಲಿ ನಾವು ನೋಡುವಾಗ ಯೆಪ್ತಾಹನು ತನ್ನ ಮಗಳಿಗೆ ಆ ರೀತಿ ಹೇಳಿದಾಗ, ತನ್ನ ಮಗಳು ಆಕೆಯು ಕನ್ಯೆಯಾಗಿದ್ದ ಕಾರಣ ಆಕೆಯು ಗೋಳಾಡುವುದನ್ನು ನಾವು ನೋಡುತ್ತೇವೆ. ನಂತರ ಆಕೆಯನ್ನ ಯಜ್ಞ ಮಾಡಿದನು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿಲ್ಲ, ಬದಲಾಗಿ ಆಕೆಯನ್ನು ದೇವರಿಗೆ ಸಮರ್ಪಿಸಿದನು ಎಂಬುದಾಗಿ ಹೇಳುವಾಗ ಆಕೆ ತನ್ನ ಜೀವಮಾನವೆಲ್ಲ ಮದುವೆ ಆಗದೆ ಕನ್ಯೆಯಾಗಿ ಉಳಿದುಕೊಂಡಳು ಎಂಬುದಾಗಿ ಇದರ ಅರ್ಥ. ನೋಡುವಾಗ ಯೆಪ್ತಾಹನಿಗೆ ಬೇರೆ ಯಾವ ಮಕ್ಕಳು ಇರಲಿಲ್ಲ, ಆಕೆಯೊಬ್ಬಳೇ ಮಗಳಾದ ಕಾರಣ ಆಕೆ ಮದುವೆ ಇಲ್ಲದೆ ಜೀವನ ಪೂರ್ತಿ ಕನ್ಯೆಯಾಗಿರುವಂಥದ್ದು ಆತನ ಸಂತಾನದ ಅಂತ್ಯ ಅಲ್ಲಿಗೆ ಆಗುವಂತದ್ದಾಗಿದೆ. ಆತನು ಮಾಡಿದ ಪ್ರಮಾಣವನ್ನ ತಪ್ಪದೆ ಮಾತನ್ನ ಉಳಿಸಿಕೊಂಡನು. When you talk about the qualification of New Testament church elders in 1 Timothy chapter 3 verse 8, there is a reference, they should not be people double-tongued. They should not have a double tongue or two kind of talk. That is one of the qualification for elders. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಸಭಾ ಹಿರಿಯನಾಗಲು ಯಾವನು ಯೋಗ್ಯನೋ ಆತನ ಯೋಗ್ಯತೆ ಏನು ಎಂಬುದಾಗಿ ನಾವು ನೋಡುವಾಗ ಅದರಲ್ಲಿ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ಆತನು 2 ಮಾತಿನವನಾಗಿರಬಾರದು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. Why believers have to say, oh, believe me, I'm telling the truth? Why we have to say that? If we are truthful, we don't need to make a vow or aana idabekagilla. What we say should be, we don't have to say that, oh, I'm telling the truth, please believe me. That means we are hiding something. It should not be our character. ವಿಶ್ವಾಸಿಗಳು ನಾವು ಎಂದಿಗೂ ನನ್ನ ಮಾತು ಸತ್ಯವನ್ನೇ ಹೇಳುತ್ತಿದ್ದೇನೆ ಎಂಬುದಾಗಿ ಒತ್ತಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಸತ್ಯವನ್ನೇ ಹೇಳುವವರಾದರೆ ಅದನ್ನ ಹೇಳಿ ಮಾಡುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಮಾತುಗಳು ಹಾಗೆ ಇರುವುದಾದರೆ ಅವುಗಳನ್ನು ನಾವು ಉಳಿಸಿಕೊಳ್ಳಬೇಕು. I heard the story of a family going to Munnar in Kerala. That is a tea estate, okay? On the way, these people on the roadside, they sell many of the products from there, including honey, and they're selling on the roadside. So one family stopped near a honey, selling booth and asked that seller, is this pure honey or not? ನನ್ನ ಒಂದು ಕುಟುಂಬವು ನನ್ನೊಟ್ಟಿಗೆ ಘಟನೆಯನ್ನ ಹಂಚಿಕೊಂಡದ್ದನ್ನ ನಾನು ನೆನೆಸಿಕೊಳ್ಳುತ್ತೇನೆ. ಅಂದ್ರೆ ಕೇರಳದ ಮುನ್ನಾರ್ ಎಂಬಂತಹ ಪ್ರದೇಶಕ್ಕೆ, ಅದು ಟೀ ಎಸ್ಟೇಟ್ ಗಳಿಂದ ಕೂಡಿರುವಂತಹ ಸ್ಥಳಕ್ಕೆ ಅವರು ಪ್ರವಾಸಕ್ಕೆ ಹೋಗುವಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಅನೇಕ ವಸ್ತುಗಳನ್ನು ಮಾರುತ್ತಿರುತ್ತಾರೆ. ಅದರಲ್ಲಿ ಒಬ್ಬನು ಪರಿಶುದ್ಧವಾದಂತಹ ಜೇನುತುಪ್ಪ ಎಂಬುದಾಗಿ ಮಾರುತ್ತಿರುವಾಗ ಇವರು ಹೋಗಿ ಇದು ನಿಜವಾಗಿಯೂ ಅಸಲಿ ಜೇನುತುಪ್ಪವೇ ಎಂಬುದಾಗಿ ಆತನನ್ನ ಕೇಳಿದರು. And that people who were selling said, we are Pentecostals. ಅದಕ್ಕೆ ಅಲ್ಲಿ ಜೇನು ಮಾರುತ್ತಿದ್ದಂತಹ ಜನರು ಹೇಳಿದರು ಏನಂದ್ರೆ, ನಾವು ಪೆಂಟೆಕೋಸ್ಟಲ್ ಪಂಗಡದವರು. That is an amazing testimony. They are telling, they didn't tell that no, it is pure. They said we are Pentecostal. That means it's understood we don't lie or we don't cheat.
ಅವರು ತಾವು ಸುಳ್ಳು ಹೇಳುತ್ತಿದ್ದೇವೆ ಅಥವಾ ನಾವು ತಾವು ಸತ್ಯಾಂಶವನ್ನು ಹೇಳುತ್ತಿದ್ದೇವೆ ಎಂಬುದಾಗಿ ಹೇಳಲಿಲ್ಲ, ಬದಲಾಗಿ ನಾವು ಪೆಂಟಕೋಸ್ಟಲ್ ಎಂಬುದಾಗಿ ಹೇಳಿದರ ಅರ್ಥ ನಾವು ಪೆಂಟಕೋಸ್ಟಲ್ ಆದ ಕಾರಣ ನಾವು ಸುಳ್ಳಾಡುವುದಿಲ್ಲ, ಸತ್ಯವನ್ನೇ ಹೇಳುತ್ತೇವೆ ಎಂಬುದಾಗಿ ಅವರು ಇಂಡೈರೆಕ್ಟ್ ಆಗಿ ಮಾತನಾಡುತ್ತಿದ್ದರು. Wonder how many brethren will have the courage to say like that. We are brethren, so you can trust us. What a testimony that will be. ನನಗೆ ಆಶ್ಚರ್ಯವಾಗುತ್ತದೆ, ನಿಜವಾಗಿಯೂ ಸಹೋದರ ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳಂತ ನಾವು ಅಂತಹ ಮಾತನ್ನ ಹೇಳಲು ಸಾಧ್ಯವೇ? ನಾನು ಸಹೋದರ ಸಭೆಯವನು, ನಾನು ಸುಳ್ಳಾಡುವುದಿಲ್ಲ ಎಂಬಂತಹ ಮಾತು ಸಾಕ್ಷಿ. In dealings with money, borrowing money and never giving back, never even saying a word, but then worship time they give big exhortation and they never are faithful to their word. This is so common today, my dear brothers and sisters. ಸಾಲವನ್ನ ತೆಗೆದುಕೊಳ್ಳುವುದು, ಸಾಲವನ್ನ ಸಮಯಕ್ಕೆ ಸರಿಯಾಗಿ ಹಿಂತಿರುಗಿಸದೇ ಇರುವಂತದ್ದು ಮತ್ತು ಅದರ ಕುರಿತಾಗಿ ಮಾತನಾಡದೆ ಮೌನವಾಗಿದ್ದು, ಸಭೆಗೆ ಕೂಡಿ ಬರುವಾಗ ಆರಾಧನೆ ಸಮಯದಲ್ಲಿ ಎದ್ದು ನಿಂತು ದೊಡ್ಡ ದೊಡ್ಡ ಮಾತುಗಳಿಂದ ಕರ್ತನನ್ನ ಆರಾಧಿಸುವಂತದ್ದು, ಇಂತಹ ಕಪಟತ್ವಕ್ಕೆ ಅನೇಕರು ಒಳಗಾಗಿದ್ದಾರೆ. ನಾವು ಅಂತವರಾಗಿರಬಾರದು ಪ್ರಿಯರೇ. In Revelation 21:8, in the list of people who will be going to the lake of fire, one is a liar. ಸುಳ್ಳಾಡುವವನು, ಇಂದವರಿಗೆ ಸಿಕ್ಕುವ ಪಾಲು. It's very clearly said. If you are a habitual liar, it's a serious trespass, offense. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ಅಲ್ಲಿ ಬೆಂಕಿ ಗಂಧಕಗಳು ಇರುವ ಕೆರೆಗೆ ಹೋಗುವಂತ ಅವರ ಪಟ್ಟಿಗಳು ಕೊಡಲ್ಪಟ್ಟಿದೆ. ಅದರಲ್ಲಿ ಆ ಪಟ್ಟಿಯಲ್ಲಿ ಒಬ್ಬರು ಸುಳ್ಳಾಡುವವರು, ಇಂಥವರಿಗೆ ಸಿಕ್ಕುವಂತಹ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. These kind of trespasses, offenses are in us. What are we to do? Read chapter 5 verse 5. ನಮ್ಮ ಜೀವಿತಗಳಲ್ಲಿ ಇಂತಹ ಅತಿಕ್ರಮಣ ಪಾಪಗಳು ನಮ್ಮಲ್ಲಿ ಇರುವುದಾದರೆ ನಾವು ಏನು ಮಾಡಬೇಕು? 5ನೇ ಅಧ್ಯಾಯ verse 5. 5ನೇ ವಚನವನ್ನು ದಯಮಾಡಿ ಓದಿರಿ. ಯಾಜಕಂಡ 5ನೇ ಅಧ್ಯಾಯ 5ನೇ ವಚನ. ಅವನು ಈ ವಿಷಯಗಳಲ್ಲಿ ಯಾವುದಾದರೂ ಒಂದರಲ್ಲಿ ದೋಷಿಯಾದಾಗ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳಬೇಕು. Yeah, then it says first he confess and then he bring his offering. ಅಲ್ಲಿ ಹೇಳುತ್ತದೆ, ಅಂತಹ ದೋಷಕ್ಕೆ ಒಳಗಾದವನು ಏನು ಮಾಡಬೇಕಂತೆ? ತನ್ನ ಪಾಪವನ್ನ ಆತನು ತಪ್ಪನ್ನು ಒಪ್ಪಿಕೊಳ್ಳಬೇಕು, ನಂತರ ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞವನ್ನ ತರಬೇಕು. Then when we read verse 6 to 11, 6ರಿಂದ 11ನೇ ವಚನಗಳವರೆಗೆ ನಾವು ನಂತರ ಓದುವಾಗ, first he confess, then he bring the offering. ಮೊದಲು ಆತನು ಅರಿಕೆ ಮಾಡಿಕೊಳ್ಳಬೇಕು ತನ್ನ ತಪ್ಪನ್ನು, ನಂತರ ಯಜ್ಞವನ್ನು ತರಬೇಕು. He can bring a lamb or a goat. ಆತನು ಒಂದು ಕುರಿ ಮರಿಯನ್ನ ಅಥವಾ ಮೇಕೆ ಮರಿಯನ್ನ ತರಬಹುದು. In verse 7 says if he cannot afford it, he can bring a turtle dove or 2 young pigeons. 7ನೇ ವಚನಕ್ಕೆ ಬರುವಾಗ, ಒಂದು ವೇಳೆ ಆತನಿಗೆ ಅವುಗಳನ್ನ ಕೊಡಲು ಶಕ್ತಿ ಇಲ್ಲದೆ ಹೋದರೆ 2 ಬೆಳವಕಿಗಳನ್ನಾಗಲಿ ಅಥವಾ 2 ಪಾರಿವಾಳದ ಮರಿಗಳನ್ನಾಗಲಿ ತೆಗೆದುಕೊಂಡು ಬರಬೇಕು. In verse 11 says even if he cannot give that one, he can bring 1/10 of an ephah of fine flour as a sin offering. Verse 11. ಒಂದು ವೇಳೆ ಅದನ್ನು ಕೊಡಲಿಕ್ಕೂ ಆತನ ಬಳಿಯಲ್ಲಿ ಶಕ್ತಿ ಇಲ್ಲದೆ ಹೋದರೆ ಆತನು 3 ಸೇರು ಗೋಧಿ ಹಿಟ್ಟನ್ನ ತರಬೇಕು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅದು ಹೋಮ ದ್ರವ್ಯವಾಗಿ ದೋಷ ಪರಿಹಾರಕ ಯಜ್ಞವಾಗಿರುತ್ತದೆ. It's a wonderful truth in this. ಇದರಲ್ಲಿ ಒಂದು ಅದ್ಭುತವಾದ ಸತ್ಯಾಂಶವು ಅಡಗಿದೆ. If we are convinced of our sin, ನಮ್ಮ ಪಾಪಗಳ ಕುರಿತಾಗಿ ನಮಗೆ ಮನವರಿಕೆ ಆಗುವಾಗ, even if we are not able to bring a lamb, least we can bring an ephah, 1/3 of an ephah of fine flour. ಒಂದು ಮೇಕೆ ಮರಿಯನ್ನ, ಹೋತ ಮರಿಯನ್ನ ತರಲಿಕ್ಕೂ ಸಾಧ್ಯವಾಗದೆ ಹೋದಾಗ ನಾವು ಕನಿಷ್ಠ ಪಕ್ಷ 3 ಸೇರು ಗೋಧಿ ಹಿಟ್ಟನ್ನಾದರೂ ತರಬಹುದು. In other words, if we are ready to admit that we have sinned,
God has a provision for forgiveness. You're muted. Ranjan, you're muted. ಅದರ ಅರ್ಥ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡುವುದಾದರೆ ಅದರ ಪ್ರಾಯಶ್ಚಿತ್ತವನ್ನ ದೇವರು ಮಾಡುತ್ತಾನೆ. God will provide. He has a provision for your forgiveness, even if you cannot afford a lamb. The least is 1/10 of an ephah of flour. ನಾವು ಒಂದು ವೇಳೆ ಆ ಕುರಿಮರಿಯನ್ನ ಯಜ್ಞಕ್ಕಾಗಿ ತರಲು ಶಕ್ತಿ ಇಲ್ಲದೆ ಹೋದಾಗ್ಯೂ ನಾವು ಕನಿಷ್ಠ ಪಕ್ಷ ಆ 3 ಸೇರು ಗೋಧಿ ಹಿಟ್ಟನ್ನಾದರೂ ತರಬಹುದು. That is actually enough for one meal. ಅದು ಒಬ್ಬರು ಊಟ ಮಾಡಲಿಕ್ಕೆ ಸಾಕಾಗುವಂತಹ ಒಂದು ದ್ರವ್ಯವಾಗಿದೆ, ಆಹಾರವಾಗಿದೆ. That was a measure of manna they had to take each day. ಅದು ಒಬ್ಬನು ಒಂದು ದಿನಕ್ಕೆ ಊಟ ಮಾಡಲು ತೆಗೆದುಕೊಳ್ಳಬೇಕಾದಂತಹ ಮನ್ನದ ಒಂದು ಪ್ರಮಾಣವಾಗಿತ್ತು. In other words, you don't have a lamb, but at least you can give up one meal. So little, so limited. God will forgive when we are ready to confess and offer even that. God has a provision for forgiveness. ಒಂದು ವೇಳೆ ನಿನಗೆ ಆ ಕುರಿಮರಿಯನ್ನ ಕೊಡಲು ಶಕ್ತಿ ಇಲ್ಲದೆ ಹೋದಾಗಿ ಕನಿಷ್ಠ ಪಕ್ಷ ಒಂದು ಹೊತ್ತಿನ ಊಟಕ್ಕೆ ಸಮಾನವಾದಂತಹ ಆ 3 ಸೇರು ಗೋಧಿ ಹಿಟ್ಟನ್ನ ದೇವರಿಗೆ ತಂದು ಕೊಡಬಹುದು. ಆಗ ಆತನ ಪಾಪ ಪರಿಹಾರವನ್ನು ಮಾಡುವ ಅರ್ಥ ದೇವರು ನಮ್ಮ ಪಾಪ ಪರಿಹಾರ ಮಾಡಲು ಆತನು ಯಾವಾಗಲೂ ಸಿದ್ಧನಿದ್ದಾನೆ. ನಾವು ಆತನ ಬಳಿಗೆ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನ ಅರಿಕೆ ಮಾಡಿದರೆ ಆತನು ಕ್ಷಮಿಸುತ್ತಾನೆ. I'm going to close it today. Here our time is gone, and we have much more to talk about the next 2 sins, trespasses, and it's so many lessons we can learn from the next 2 also. ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಅನೇಕ ಸಂಗತಿಗಳನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಮುಂದಿನ ವಾರ ದೇವರ ಚಿತ್ತ ಇರುವುದಾದರೆ ಇನ್ನೂ 2 ಪಾಪಗಳು, ಉಲ್ಲಂಘಿಸುವಂತಹ ಪಾಪಗಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಅವು ಅತ್ಯಂತ ಪ್ರಾಮುಖ್ಯವಾದಂತಹ ಪಾಪಗಳಾಗಿವೆ. Let us be true witnesses. ನಾವು ನಿಜವಾದ ಸಾಕ್ಷಿಗಳಾಗಿರೋಣ. Let us be careful about our association. Contamination can happen from association with evil. ನಾವು ಯಾರೊಟ್ಟಿಗೆ ಸಹವಾಸ ಮಾಡುತ್ತೇವೆ ಎಂಬುದರ ಕುರಿತಾಗಿ ನಾವು ಎಚ್ಚರವಿರೋಣ. ಯಾಕಂದ್ರೆ ಸಹವಾಸದಿಂದ ನಾವು ಸಹ ದೋಷಕ್ಕೆ ಗುರಿಯಾಗುತ್ತೇವೆ, ನಾವು ಸಹ ಕಲುಷಿತರಾಗುತ್ತೇವೆ. Thirdly, let us be very careful about our words and what we say. Let us not be of double tongue. ಮೂರನೇದಾಗಿ ನಾವು ಯಾವ ಮಾತುಗಳನ್ನು ಆಡುತ್ತೇವೆ ಎಂಬುದರ ಕುರಿತಾಗಿ ಎಚ್ಚರದಿಂದಿರೋಣ. ನಾವು 2 ಮಾತಿನವರಾಗದೇ ಇರೋಣ. We don't need to swear, just speak the truth. Speak the truth in love. ನಾವು ಆಣೆ ಇಡುವ ಅವಶ್ಯಕತೆ ಇಲ್ಲ, ಬದಲಾಗಿ ನಾವು ಸತ್ಯವನ್ನೇ ಹೇಳಬೇಕು, ಪ್ರೀತಿಯಿಂದ ಸತ್ಯವನ್ನ ನುಡಿಯುವವರಾಗಿರಬೇಕು. Let our yes be yes, let our no be no. ನಮ್ಮ ಹೌದು ಹೌದಾಗಿರಲಿ, ಇಲ್ಲವೆಂಬಂತ ಉತ್ತರದಿಂದ ಕೂಡಿರಲಿ. Jesus said anything more than that comes from the evil one. ಯೇಸು ಕ್ರಿಸ್ತನು ಹೇಳಿದನು, ಅದಕ್ಕೆ ಹೆಚ್ಚಿನದನ್ನ ಯಾರಾದರೂ ಕೂಡಿಸಿದರೆ ಅದು ಸೈತಾನನಿಂದ ಬಂದಂತದ್ದು ಎಂಬುದಾಗಿ. We'll continue next week, Lord willing, if he is tarried to come. ವಂದನೆಗಳು. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ಕರ್ತನು ಬರುವುದು ತಡ ಮಾಡುವುದಾದರೆ ಅಧ್ಯಯನವನ್ನು ಮುಂದುವರಿಸೋಣ. ವಂದನೆಗಳು.